ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 28/2/2003. ಈ ಮುರಳಿ ವಿಶೇಷವಾಗಿ ಶಿವರಾತ್ರಿಯ ದಿನ ಪರಮಾತ್ಮ ತನ್ನ ಮಕ್ಕಳಿಗಾಗಿ ನುಡಿಸಿರುವಂತ ಮುರಳಿ. ಪ್ರತಿ ಶಿವರಾತ್ರಿಯ ಮುರಳಿಯಲ್ಲೂ ಕೂಡ ಶಿವಬಾಬಾರವರ ಜೊತೆಗೆ ಮಕ್ಕಳ ಜನ್ಮದಿನವಾದರೂ ಕೂಡ ಹೊಸ ಸಂಬಂಧದ ಆಧಾರದಲ್ಲಿ ಜನ್ಮದಿನ ಹೇಳುವಂಥದ್ದು ಇರುತ್ತೆ. ಅದನ್ನು ನಾವು ಇಲ್ಲಿಯವರೆಗೂ ಕೂಡ ಆ ಒಂದು ಅರ್ಥವನ್ನ ತೆಗಿತಾ ಬಂದಿದ್ದೀವಿ. ನಾವು ತೆಗಿತೀವಿ ಹೇಳೋದಕ್ಕಿಂತ ಬಾಬಾ ಅದನ್ನ ತಿಳಿಸಿದ್ದಾರೆ. ಇದು ಹೊಸ ಜನ್ಮ ಅಂತಂದ್ರೆ ಏನು? ತಂದೆ ಮತ್ತು ಮಗುವಿನ ಜನ್ಮ, ವ್ಯಕ್ತಿಯ ಸ್ನೇಹಿತನ ಜೊತೆಗೆ ಜನ್ಮ, ಆಮೇಲೆ ವಿದ್ಯಾರ್ಥಿಯಾಗಿ ಜನ್ಮ, ಶಿಷ್ಯನಾಗಿ ಜನ್ಮ, ಪತಿಯಾಗಿ ಜನ್ಮ, ತಂದೆಯಾಗಿ ಜನ್ಮ, ತಾತನಾಗಿ ಜನ್ಮ, ಯಾವುದೋ ಒಂದು ಉದ್ಯೋಗಕ್ಕೆ ಸೇರಿದಾಗ ಉದ್ಯೋಗಿಯಾಗಿ ಜನ್ಮ. ಹೀಗೆ ಆತ್ಮನಿಗೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೂಪದಲ್ಲಿ ವಿಭಿನ್ನವಾದಂತಹ ಹೊಸ ಸಂಬಂಧದ ಜನ್ಮಗಳು ಬರ್ತಾವೆ. ಇನ್ನು ಕೆಲವೊಂದ್ಸಲ ಕಾಯಿಲೆ ಜನ್ಮನೂ ಕೂಡ ಬಂದ್ಬಿಡ್ತದೆ. ಹೊಟ್ಟೆ ನೋವು, ಮಂಡಿ ನೋವು, ತಲೆನೋವು ಅಲ್ವಾ? ಜನ್ಮ ಒಂದಿನ ಸ್ಟಾರ್ಟ್ ಆಗ್ಬಿಟ್ಟು ತುಂಬಾ ವರ್ಷಗಳವರೆಗೆ, ತುಂಬಾ ದಿನಗಳವರೆಗೂ ಕೂಡ ಏನಾಗ್ತದೆ, ಕಂಟಿನ್ಯೂ ಆಗತ್ತೆ. ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಕೂಡ ಇರ್ಬೋದು. ಹಾಗೆ ಇಲ್ಲಿ ಯಾವ ಜನ್ಮದ ಬಗ್ಗೆ ಭಗವಂತ ಮಾತಾಡ್ತಿದ್ದಾರೆ? ಭಗವಂತ ಹೇಳ್ತಾರೆ, ಇಲ್ಲಿ ನಿಮ್ಮ ಎಲ್ಲಾ ಲೆಕ್ಕಾಚಾರಗಳು ಮುಗಿದು ಬಿಟ್ಟಿದ್ದಾವೆ. ವೈಯಕ್ತಿಕವಾಗಿ ಅರ್ಥ ತಿಳ್ಕೊಳ್ಳಿ. ಲೆಕ್ಕಾಚಾರ ಇರೋದಕ್ಕೆ ಶರೀರದಲ್ಲಿ ಇದ್ದೀರಿ, ಇದ್ರೂ ಕೂಡ ಎಲ್ಲಾ ಲೆಕ್ಕಾಚಾರಗಳು ಹೆಚ್ಚಿನ ರೂಪದಲ್ಲ ಮುಗಿದು ಬಿಟ್ಟಿದೆ. ಕರ್ಮ ಮುಗಿದ ಮೇಲೆ ನೀವು ಪರಂಧಾಮಕ್ಕೆ ಹೋಗ್ತೀರಿ. ಮತ್ತೆ ನೆಕ್ಸ್ಟ್ ಡೇ ಕರ್ಮವನ್ನ ಮಾಡಲಿಕ್ಕೆ ಶಿವಬಾಬನ ರೂಪದಲ್ಲಿ ಅವತರಣೆ ಆಗತ್ತೆ. ಅವತರಣೆ ಶಿವಬಾಬನ ಜೊತೆಗೆ ಈಶ್ವರ್ಯ ಕಾರ್ಯಕ್ಕೋಸ್ಕರ ಮಾತ್ರ. ನೋಡಿ ಆತ್ಮೀಯರೇ, ಒಬ್ಬ ವ್ಯಕ್ತಿ ಮನೆಯಿಂದ ಹೊರಗಡೆಗೆ ಹೋಗ್ತಾನೆ, ತುಂಬಾ ಜನರ ಸಂಬಂಧ ಸಂಪರ್ಕದಲ್ಲಿ ಬರ್ತಾನೆ. ಬಸ್ನ ಡ್ರೈವರ್ ಕಂಡಕ್ಟರ್ ಜೊತೆಗೆ ಇರಬಹುದು, ಆಟೋದವನ ಜೊತೆಗೆ ಇರಬಹುದು, ತರಕಾರಿ ಅಂಗಡಿಯವನ ಜೊತೆಗೆ, ದಿನಸಿ ಅಂಗಡಿಯವನ ಜೊತೆಗೆ, ಆಫೀಸ್ನವ್ರ ಜೊತೆಗೆ. ಎಷ್ಟೇ ಕರ್ಮವನ್ನ ಮಾಡಿದ್ರೂ ಕೂಡ ಸಾಯಂಕಾಲ ತನ್ನ ಮನೆಗೆ ಬರ್ತಾನಲ್ವಾ? ಅವನ ಜೊತೆಗೆ ತಾನೇ ಸಂಬಂಧ, ಅವ್ರ ಜೊತೆಗೆ ತಾನೇ ಸಂಸಾರ, ಅವರಿಗೋಸ್ಕರ ತಾನೇ ತನ್ನ ಜೀವನವನ್ನ ಮಾಡ್ತಾ ಇರುವಂಥದ್ದು. ಬೇರೆ ಎಲ್ಲರ ಜೊತೆಗೆ ಜೀವನವನ್ನ ಮಾಡ್ತಾನೆ, ಆದ್ರೆ ಅವರ್ಯಾರು ನನ್ನವರಲ್ಲ. ಅಲ್ಲಿ ಕೊಡೋದು ತೆಗೆದುಕೊಳ್ಳೋದು ಅಷ್ಟೇ. ತರಕಾರಿ ತಗೊಂಡ್ವಿ, ಹಣ ಕೊಟ್ವಿ. ಆಟೋದಲ್ಲಿ ಹೋದ್ವಿ, ಹಣ ಕೊಟ್ವಿ. ಓಕೆ. ಆಫೀಸಲ್ಲಿ ಹೋಗ್ತೀವಿ, ಅವ್ನ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಗೆ ಸಂಬಳ ಸಿಗ್ತದೆ, ಅವ್ರ ಸಂಬಳ ಸಿಗ್ತದೆ ಅಷ್ಟೇ. ಅದು ಮಾತ್ರ ಸಂಬಂಧ. ಬೇರೆ ನನ್ನ ಕುಟುಂಬ, ನನ್ನ ಸಂಸಾರ, ಅದು ನನ್ನ ವೈಯಕ್ತಿಕ. ಹಾಗೇನೆ ನಾನು ಈ ಪ್ರಪಂಚಕ್ಕೆ ಬಂದರೂ ಕೂಡ ಈಶ್ವರಿ ಸೇವಾರ್ಥ ಬರ್ತೇನೆ ಬಿಟ್ರೆ ನನ್ನ ಸ್ವಂತ ಮನೆ ಪರಮಧಾಮ. ಸಾಯಂಕಾಲ ನಾನು ನನ್ನ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಿಗೆ ಪರಮಧಾಮದಲ್ಲಿ ಕಳಿಸ್ಬೇಕು. ಹೀಗೆ ಲೌಕಿಕದಲ್ಲೂ ಕೆಲವೊಂದ್ಸಲ ಆಫೀಸ್ ಹತ್ರ ಇದ್ದೆ ಮಧ್ಯೆ ಮಧ್ಯೆ ಊಟಕ್ಕೆ ಮನೆಗೆ ಬರ್ತೀವೋ, ಮತ್ ಮನೆಗೆ ಬಂದ್ವಿ, ಸಾಯಂಕಾಲ ಬೇರೆ ಕಡೆಗೆಲ್ಲ ತಿರುಗಾಟಕ್ಕೆ ಹೋದ್ವಿ, ಹೀಗೆಲ್ಲ ಮಾಡ್ತೀವಲ್ವಾ? ಹಾಗೆ ಪುನಃ ಪುನಃ ಸಮಯ ಸಿಗದಾಗ್ಲೆಲ್ಲ ನಿಮ್ಮ ಮನಸ್ಸನ್ನ ಪರಮಧಾಮಗೆ ಪರಮಾತ್ಮನ ಜೊತೆಯಲ್ಲಿಡಿ. ಏನೇ ಶ್ರೀಮತವನ್ನ ತೆಗೆದುಕೊಳ್ಳೋದಿದ್ರು, ಏನೂ ಸಂಭಾಷಣೆ ಮಾಡೋದಿದ್ರು, ಏನೂ ಮಾತುಕತೆ ಮಾಡೋದಿದ್ರು ಕೂಡ ಬಾಬ್ ದಾದಾರವರ ಜೊತೆಗೆ. ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ನೀವು ಒಬ್ಬರೇ ಬರಬಾರದು, ಭಗವಂತನ ಜೊತೆಗೆ ಅವತರಣೆ. ಅವತಾರ ಅಂದರೆ ಈ ಪ್ರಪಂಚದಲ್ಲಿ ನಾನು ಕರ್ಮವನ್ನ ಮಾಡಿದ್ರೂ ಕೂಡ ಇಲ್ಲಿರುವಂತ ಯಾವುದೇ ಆತ್ಮ, ವ್ಯಕ್ತಿ, ವಸ್ತುವಿನ ಜೊತೆಗೆ ನನ್ನ ಯಾವುದೇ ವೈಯಕ್ತಿಕ ಸಂಬಂಧ ಇಲ್ಲ. ಪರಮಾತ್ಮ ಬರ್ತಾರೆ, ತನ್ನ ಪಾತ್ರವನ್ನು ಮಾಡ್ತಾರೆ, ಜ್ಞಾನವನ್ನ ಹೇಳ್ತಾರೆ, ಶಕ್ತಿಯನ್ನ ಕೊಡ್ತಾರೆ, ವಾಪಸ್ ಹೋಗ್ತಾರೆ.
ಯಾರದೇ ದುಃಖದ ಪ್ರಭಾವ ಅವರ ಮೇಲೆ ಬೀಳೋದಿಲ್ಲ. ತಮ್ಮ ಕರ್ತವ್ಯ ಮಾಡ್ತಾರೆ, ಪಾತ್ರವನ್ನ ಮಾಡ್ತಾರೆ, ಶರೀರದ ಆಧಾರವನ್ನು ಪಡ್ಕೊಳ್ತಾರೆ, ಎಲ್ಲನೂ ಕೂಡ ಮಾಡ್ತಾರೆ. ಆದರೆ ಬಂಧನ ಇಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರದ ಸ್ವಲ್ಪನೂ ಕೂಡ ಸುಳಿವು ಅದರ ಪರಿಣಾಮ ಶಿವಬಾಬಾ ಮತ್ತು ಬ್ರಹ್ಮಬಾಬಾ ಅವರ ಮೇಲೆ ಪ್ರಭಾವ ಆಗೋದಿಲ್ಲ. ಹಾಗೆ ನೀವು ಕೂಡ ತಂದೆಯ ಸಮಾನ ಹೊಸದಾಗಿ ಅವತರಣೆಯ ವಿಶ್ವ ಪರಿವರ್ತನೆಗೋಸ್ಕರ ನೀವು ನಿಮಿತ್ತವಾಗಬೇಕು. ಭಕ್ತಿ ಮಾರ್ಗದಲ್ಲಿ ಹೇಳಲಾಗ್ತದೆ, ಯಾವಾಗ ಯಾವಾಗ ಈ ಭೂಮಿಯಲ್ಲಿ ದುಷ್ಟರ ಒಂದು ಸಂಸಾರ ನಡೆಯುತ್ತೋ, ದುಷ್ಟ ಕೃತ್ಯಗಳು ನಡೀತಾವೋ, ಅವನ್ನ ಸಂಹಾರ ಮಾಡಬೇಕಾದಾಗ ಭಗವಂತ ಬೇರೆ ಬೇರೆ ಅವತಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಕೂರ್ಮಾವತಾರ, ನರಸಿಂಹಾವತಾರ, ಪರಶುರಾಮ ಅವತಾರ, ಶ್ರೀರಾಮನ ಅವತಾರ, ಶ್ರೀಕೃಷ್ಣನ ಅವತಾರ, ಕಲ್ಕಿ ಅವತಾರ, ಹೀಗೆ ದಶ ಅವತಾರವನ್ನ ಇಳಿಸಿದರೆ ಪರಮಾತ್ಮ ಬರ್ತಾರೆ, ಅವತರಣೆ ಆಗ್ತಾರೆ, ಯಾರನ್ನು ಶರೀರವಾಗಿ ಆಧಾರ ಇಟ್ಕೊಳ್ತಾರೆ, ಅವ್ರನ್ನ ಸಂಹಾರ ಮಾಡ್ತಾರೆ, ವಾಪಸ್ ಸಮಯದ ಅನುಸಾರ ಅವತಾರಗಳು ಚೇಂಜ್ ಆಗ್ತವೆ. ಹಾಗೆ ಇಲ್ಲೂ ಕೂಡ ಪ್ರತಿದಿನ ಭಗವಂತನ ಜೊತೆಗೆ ಸಾಧನವಾಗಿ ನಿಮ್ಮ ಮನದಲ್ಲಿ ಮನೆಯಲ್ಲಿ ಭಗವಂತನಿಗೆ ಸ್ಥಳವನ್ನ ಕೊಡುವುದರ ಮೂಲಕ ನಿಮ್ಮ ಅವತರಣೆ ಆಗಬೇಕು. ಹಾಗೆ ಇವತ್ತು ಬಾಬಾ ದಾದಾರವರು ಸಾಲಿಗ್ರಾಮ ಮಕ್ಕಳ ಜೊತೆಗೆ ಮಕ್ಕಳ ಅವತರಣೆಯ ಜಯಂತಿಯನ್ನ ಆಚರಣೆ ಮಾಡಿ ಬಂದಿದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ಅವತರಣೆ ಜನ್ಮದ ಪದಮಾಪದಂ ಶುಭಾಶಯಗಳು. ನಿಮ್ಮ ಈ ಒಂದು ಅವತರಣೆಯ ದಿನವನ್ನ ಭಕ್ತರು ಕೂಡ ಆಚರಣೆಯನ್ನು ಮಾಡ್ತಾರೆ. ಭಕ್ತರ ಆಚರಣೆ ಬೇರೆ, ನಿಮ್ಮ ಆಚರಣೆ ಬೇರೆ. ಆದರೆ ಈ ಒಂದು ಅವತರಣೆ ಜನ್ಮವಾಗಬೇಕು ಅಂತಂದ್ರೆ ವಿಶೇಷವಾಗಿ ಯಾವ ಅರ್ಹತೆಗಳು ನಿಮ್ಮಲ್ಲಿ ಇರಬೇಕಾಗ್ತದೆ. ಪ್ರತಿಯೊಂದಕ್ಕೂ ಕೂಡ ಕೆಲವೊಂದು ಅರ್ಹತೆಗಳು ಬೇಕಲ್ವಾ? ಇಷ್ಟು ಶಿಕ್ಷಣ ಮಾಡಿದ ಮೇಲೆ ತಾನೇ ನಿಮಗೆ ಜಾಬ್ ಸಿಗತ್ತೆ. ಇಷ್ಟು ವಯಸ್ಸಾದ್ಮೇಲೆ ತಾನೇ ನಿಮಗೆ ಮದುವೆ ಆಗತ್ತೆ. ಇಷ್ಟು ವಯಸ್ಸಾದ್ಮೇಲೆ ತಾನೇ ನೀವು ರಿಟೈರ್ಡ್ ಆಗ್ತೀರಾ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಕೆಲವೊಂದು ನಿಯಮಾವಳಿಗಳು, ಕಂಡೀಷನ್ ಹೇಳುವಂಥದ್ದು ಇದೆ. ಹಾಗೆ ಇಲ್ಲೂ ಕೂಡ ಅವತರಣೆಯ ಜನ್ಮದ ಜಯಂತಿಯನ್ನು ನಾನು ಆಚರಣೆ ಮಾಡಬೇಕು ತಂದೆಯ ಜೊತೆಗೆ ಅಂತಂದ್ರೆ ಏನ್ ಮಾಡ್ಬೇಕು? ಭಕ್ತರು ಪ್ರತಿ ವರ್ಷ ಶಿವ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಉಪವಾಸವನ್ನ ಮಾಡ್ತಾರೆ, ಜಾಗರಣೆಯನ್ನು ಮಾಡ್ತಾರೆ, ವ್ರತವನ್ನ ಸ್ವೀಕಾರ ಮಾಡ್ತಾರೆ. ವರ್ಷದಲ್ಲಿ ಒಂದು ದಿನ ನೀವು ಜೀವನ ಪೂರ್ತಿ ವ್ರತವನ್ನ ಆಚರಣೆ ಮಾಡಬೇಕಾಗ್ತದೆ. ಸಂಗಮ ಯುಗದಲ್ಲಿ ಒಂದ್ಸಲ ವ್ರತ ತಗೊಂಡ್ಮೇಲೆ ಅದು ಬಿಡವಂಗಿಲ್ಲ. ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದ್ಸಲ ವ್ರತ ತೆಗೆದುಕೊಳ್ತಾರೆ, ಇಲ್ಲಿವರೆಗೆ ಮಾಲೆ ಹಾಕೊಳ್ಳೋವರೆಗೆ ಮಾತ್ರ, ಆಮೇಲೆ ಬಿಟ್ಬಿಡ್ತಾರೆ. ನಿಮ್ದು ಹಾಗಲ್ಲ, ವ್ರತವನ್ನು ಇಟ್ಕೊಳ್ಬೇಕು. ಯಾವುದು ಮುಖ್ಯವಾಗಿ ಬಾಬಾ ಹೇಳ್ತಾರೆ, ಪವಿತ್ರತೆ ವ್ರತ. ಪವಿತ್ರ ಅಂತಂದ್ರೆ ಏನು? ಅಪವಿತ್ರತ ಅಂತಂದ್ರೆ ಏನು? ಪವಿತ್ರ ಅಂದ್ರೆ ಸದಾ ಶುದ್ಧ, ಸ್ವಚ್ಛ. ನಿಮ್ಮ ಮನಸ್ಸು ಈ ಪ್ರಪಂಚದ ಯಾವುದೇ ಕೊಳಕು, ವಸ್ತು, ವ್ಯಕ್ತಿ, ವಿಷಯ, ಕರ್ಮದ ಫಲದ ಜೊತೆಗೆ ಜೋಡಣೆ ಆಗಕೂಡದು. ಪವಿತ್ರವಾದ ಆತ್ಮನ ಜೊತೆಗೆ ಜೋಡಣೆಯಾಗಿ ಶರೀರದ ಜೊತೆಗೆ ಜೋಡಣೆ ಆಗಬಾರ್ದು. ಸದಾಕಾಲ ಮನಸ್ಸು ಶುದ್ಧವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಮಲಿನತೆ ಆಗಬಾರ್ದು. ಪಾತ್ರವನ್ನ ಮಾಡಬೇಕು, ಶರೀರದ ಆಧಾರ ಪಡ್ಕೊಳ್ಬೇಕು, ಆದರೆ ಮಲಿನತೆ ಬರಬಾರ್ದು. ಹೊರಗಡೆ ಪ್ರಪಂಚಕ್ಕೆ ಹೋಗ್ಬೇಕು, ಧೂಳಿರತ್ತೆ, ಮಳೆ ಇರ್ತದೆ, ಬಿಸಿಲಿರತ್ತೆ, ಚಳಿ ಇರತ್ತೆ, ಕಾರಲ್ಲಿ ಹೋಗಿ, AC ಆನ್ ಮಾಡ್ಕೊಂಡು ಹೋಗಿ. ಎಷ್ಟಾದ್ರೂ ಕೂಡ ಕಾರು ಧೂಳಾಗತ್ತೆ ಹೊರತು ನಿಮ್ಗೇನು ಆಗಲ್ಲ. ಕಾರು ನಿಮ್ಗೆ ರಕ್ಷಣೆಯನ್ನ ಕೊಡುತ್ತೆ. ಹಾಗೇನೆ ಇವತ್ತು ಚಳಿ ಇದೆ, ಸ್ವೆಟರ್ ಹಾಕೊಳ್ತೀವಿ, ಚಳಿ ಬಂದು ಸ್ವೆಟರ್ಗೆ ತಾಗತ್ತೆ ಹೊರತು ನಾವು ಸೇಫ್ ಆಗಿರ್ತೀವಿ ಅಂದ್ರೆ ಶರೀರ ಸೇಫ್ ಆಗಿರ್ತದೆ. ಹಾಗೆ ಮಧ್ಯದಲ್ಲಿ ಒಂದು ರಕ್ಷಣೆಯನ್ನ, ಗೋಡೆಯನ್ನ ಇಟ್ಕೊಳ್ಳಿ. ಅದಕ್ಕೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸೇವೆಯನ್ನಂತೂ ಮಾಡ್ತಾ ಇದ್ದೀರಾ, ನಾವು ಸದಾ ಎಂಗೇಜ್ ಆಗಿರಬೇಕು ಅಂತ ಮನಸಾ ಸೇವಾ, ವಾಚಾ ಸೇವಾ, ಕರ್ಮಣ ಸೇವಾ,
ಜನರ ಸೇವೆ ಮಾಡ್ತಾ ಇದ್ದೀರಾ, ಮಾಡಬೇಕು ಅಂತ ಮನಸ್ಸು ಕೂಡ ಇದೆ, ಆಸಕ್ತಿ ಇದೆ, ಮನೋಭಾವ ಇದೆ, ಮಾಡ್ತಾನೆ ಇದ್ದೀರಿ. ಆದರೆ ಆ ಸೇವೆಯನ್ನ ಮಾಡಬೇಕಾದ್ರೆ ಏನ್ ಮಾಡಬೇಕು? ಸೇವೆ ಜೊತೆಗೆ ಸಂಪನ್ನ. ಭಗವಂತ ಏನು ಕೊಟ್ಟಿದ್ದಾರೋ ಅದರಲ್ಲಿ ಸಂತೃಪ್ತಿಯಾಗಿರಿ ಮಕ್ಕಳಿಗೆ. ಯಾಕೆ ಗೊತ್ತಾ? ನೀವು ಪರಮಧಾಮದಿಂದ ಇಲ್ಲಿ ಬಂದಾಗ ನಿಮ್ಮದು ಅಂತ ಏನೂ ಇಲ್ವಲ್ಲ, ನೀವ್ಯಾಕೆ ಯೋಚನೆ ಮಾಡ್ತೀರಿ? ಕೆಲವೊಂದ್ಸಲ ನಮ್ಮ ಡೈಲಾಗ್ ಹೆಂಗಿರ್ತೇವೆ ಗೊತ್ತಾ ಬಾಬನ ಮಕ್ಕಳದು? ಅಣ್ಣವ್ರೆ, ಏನಕ್ಕವ್ರೆ, ಏನಣ್ಣವ್ರೆ, ನಮ್ಗಿದೆಯಲ್ಲ ಸೆಂಟ್ರಲ್ನಲ್ಲಿ ಹೋದಾಗ ಸೆಂಟ್ರಲ್ ಟೀಚರ್ ಜೊತೆಗೆ ಅಣ್ಣವ್ರೆ ಸರಿ ಆಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ತೀರಿ? ಅದಕ್ಕೆ ಬಾಬಾ ಬೇಕು, ಜ್ಞಾನ ಬೇಕು. ಹೋಗ್ತೀವಿ, ಬಾಬಾ ಜ್ಞಾನ ಕೇಳಿದ್ವಿ, ವಾಪಸ್ ಬಂದ್ಬಿಟ್ವಿ, ಮುಗೀತು ಅಷ್ಟೇ. ಜ್ಞಾನ ಪ್ಯಾರ ಅಲ್ವಾ? ಹೋಗ್ತಿರ್ತಾನೆ, ಜ್ಞಾನ ಕೇಳ್ತಿರ್ತಾನೆ, ನಿಮ್ಗೇನು ಬೇಕು ಮುಗಿಸ್ಕೊಂಡು ಬರ್ತಿರ್ತಾನೆ. ಹಾಗೇನೆ ಲೌಕಿಕ ಪ್ರಪಂಚದಲ್ಲೂ ಕೂಡ ಯಾರ್ದೋ ಜೊತೆಗೆ ನಿಮ್ಗೆ ಸಂಬಂಧ ಸರಿ ಆಗೋದಿಲ್ಲ, ವಸ್ತು ನಿಮ್ಗೆ ಇಷ್ಟವಾಗೋದಿಲ್ಲ, ಅದ್ರ ಜೊತೆಗೆ ಡಿಟ್ಯಾಚ್ ಆಗಿದೆಯಲ್ಲ. ನನ್ನದು ಅಂತಂದಾಗ ತಾನೇ ಸಮಸ್ಯೆ ಬರ್ತದೆ. ಆಫೀಸಲ್ಲಿ ಅಥವಾ ಬಾಸ್ ಜೊತೆಗೆ ಜಗಳ ಆಗತ್ತೆ ಅಂತ ಕೆಲಸ ಬಿಡ್ಲಿಕ್ಕೆ ಆಗತ್ತಾ? ಸರಿ, ಇಲ್ಲಿ ಕೆಲಸ ಬಿಟ್ಟು ಇನ್ನೊಂದು ಕಡೆಗೆ ಹೋದ್ರೆ ಇನ್ನೂ ಜಗಳ ಸ್ಟಾರ್ಟ್ ಆಗಿಬಿಡ್ತದೆ. ಯಾಕಂದ್ರೆ ಕರ್ಮದ ಲೆಕ್ಕಾಚಾರಗಳಿದ್ದಾವೆ ಆತ್ಮೀಯರೇ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಇಲ್ಲಿಂದ ಶರೀರವನ್ನ ಹೊರಗಡೆ ಬಿಟ್ಟ ಮಾತ್ರಕ್ಕೆ ಅಲ್ಲಿಂದ ದೂರ ಮಾಡಿದ ತಕ್ಷಣ ಕರ್ಮದ ಲೆಕ್ಕಾಚಾರ ಕ್ಲಿಯರ್ ಆಯ್ತು ಅಂತಲ್ಲ. ಎಲ್ಲಿಯವರೆಗೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಶರೀರ ಬಿಟ್ಟು ಕೂಡ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ, ಗೊತ್ತಿರಲಿ. ಸ್ಥಳ ಬಿಡೋದಲ್ಲ, ಶರೀರವನ್ನು ಬಿಟ್ಟರು ಕೂಡ ಕ್ಲಿಯರ್ ಆಗೋದಿಲ್ಲ. ಆತ್ಮ ತಾನು ಮಾಡಿರುವಂತ ಕರ್ಮದ ಫಲವನ್ನ ಅನುಭವಿಸ್ಲೇಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಏನ್ ಹೇಳ್ತಾರೆ, ನೀನು ನಿನ್ನ ಸ್ವಂತ ಮನೆಯಲ್ಲಿ ಇರು, ಸುಮ್ಮನೆ ನಿಮಿತ್ತವಾಗಿ ಎಲ್ಲಿ ಕರ್ಮ ಮಾಡಿ ಬಾ, ಅವ್ರ ಜೊತೆಗೆ ಯಾವುದೇ ವೈಯಕ್ತಿಕವಾದಂತ ಸಂಬಂಧವನ್ನ ಇಟ್ಕೊಳ್ಬೇಡ. ನನ್ನದು ಅಂತಂದಾಗ ಅಲ್ಲಿ ಮನಸ್ಸು ಹೋಗುತ್ತೆ, ಅದರ ಪ್ರಭಾವ ಪರಿಣಾಮ ನಿನ್ನ ಮೇಲೆ ಬೀಳುತ್ತೆ. ಅದಕ್ಕಾಗಿ ಮೊದಲನೇದಾಗಿ ಚೆಕ್ ಮಾಡಿ, ನಾವು ಯಾವುದೇ ಕರ್ಮವನ್ನು ಮಾಡಬೇಕಾದ್ರೆ ಪವಿತ್ರವಾಗಿದ್ದೇವಾ. ಅದಕ್ಕಾಗಿ ಬಾಬಾ ನಮಗೆ ವೈಟ್ ಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಆ ವೈಟ್ ಡ್ರೆಸ್ ಮೇಲೆ ಸ್ವಲ್ಪ ಕಲೆ ಬಿದ್ದೂ ಕೂಡ ಏನಾಗತ್ತೆ? ಸ್ಪಷ್ಟವಾಗಿ ಗೋಚರವಾಗತ್ತಲ್ಲ. ತಕ್ಷಣ ನಾವೇನ್ ಮಾಡ್ತೀವಿ? ಅದನ್ನು ತೊಳೆದಾಕ್ತೀವಿ, ಇಲ್ಲ ಬೇರೆ ಡ್ರೆಸ್ ಅನ್ನು ಚೇಂಜ್ ಮಾಡಿಬಿಡ್ತೀವಿ. ಹೌದು ತಾನೆ? ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಸದಾ ಶುದ್ಧವಾಗಿ ಇಟ್ಕೊಳ್ಳಿ. ಈ ಪ್ರಪಂಚದಲ್ಲಿ ಯಾವುದೇ ಬೇಕು ಹೇಳುವಂತ ಇಚ್ಛೆ ಬೇಡ. ಈಶ್ವರ್ಯ ಸೇವೆ ಮಾಡ್ತೇನೆ, ಹಣ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಗಾಯನ ಬೇಕು, ಹೊಗಳಬೇಕು, ಸನ್ಮಾನ ಮಾಡಬೇಕು, ಫೋನ್ ಬರಬೇಕು. ನೋ. ಈಶ್ವರ್ಯ ಸೇವೆ ಮಾಡಿದಿರಲ್ವಾ? ನಿಮ್ಗೇನು ಬೇಕು ಅದನ್ನು ಬಾಬಾ ಕೊಡ್ತಾರೆ. ಅದ್ರಲ್ಲಿ ಸಂತೃಪ್ತವಾಗಿರಿ, ಸಂಪನ್ನವಾಗಿರಿ, ಖುಷಿಯಾಗಿರಿ. ಸ್ಥೂಲವಾಗಿ ಏನೇ ಕೊಡ್ಲಿ, ಸೂಕ್ಷ್ಮವಾಗಿ ಏನೇ ಕೊಡ್ಲಿ, ಸದಾ ಕಾಲ ಈಶ್ವರಿ ಸೇವೆಯಲ್ಲಿ ಬ್ಯೂಸಿ ಆಗಿರಿ. ಆ ಸಂಪನ್ನತೆಗೆ ಆಧಾರ ಯಾವುದು? ಅದಕ್ಕೆ ಸುಂದರವಾದ ಉದಾಹರಣೆ ತುಂಬಾ ಸಲ ಕೇಳಿದಿರಿ ನೀವು. ಗಣೇಶನಿಗೆ ಕುಬೇರ ಊಟಕ್ಕೆ ಕರೀತಾನೆ, ಎಷ್ಟು ಊಟ ಕೊಟ್ಟರು ಕೂಡ ಗಣೇಶನ ಹೊಟ್ಟೆ ತುಂಬೋದಿಲ್ಲ. ಆದ್ರೆ ಅಮ್ಮ ಪ್ರೀತಿಯಿಂದ ಒಂದು ಸಣ್ಣ ಎಳ್ಳುಂಡೆ ಕೊಟ್ಟಾಗ ಅವನ ಹೊಟ್ಟೆ ತುಂಬಿಡುತ್ತೆ. ಅದಕ್ಕಾಗಿ ಆತ್ಮೀಯರೇ, ಆತ್ಮದ ಹೊಟ್ಟೆ ತಾನೇ ತುಂಬಬೇಕು, ಶರೀರದ ಹೊಟ್ಟೆ ಅಲ್ಲ. ಹಣ ಎಷ್ಟಿದ್ರು ಬೇಕು, ಕೀರ್ತಿ ಎಷ್ಟಿದ್ರು ಬೇಕು, ಅದು ಯಾವಾಗಲೂ ಹೊಟ್ಟೆ ತುಂಬೋದಿಲ್ಲ ಆತ್ಮೀಯರೇ. ಹೊಟ್ಟೆ ತುಂಬಬೇಕಾಗಿರೋದು ಆತ್ಮದ ಮತ್ತು ಮನಸ್ಸು ಬುದ್ಧಿಯ ಹೊಟ್ಟೆ. ಅದು ಯಾವಾಗ ಗೊತ್ತಾ? ಪರಮಾತ್ಮ ಕೊಡುವಂತ ಆಹಾರದಿಂದ, ಪರಮಾತ್ಮ ಕೊಡುವಂತ ಪ್ರೀತಿಯಿಂದ, ತಾಯಿ ಕೊಡುವಂತ ಅಪ್ಪಿಗೆಯಿಂದ, ತಾಯಿ ಕೊಡುವಂತ ತನ್ನ ಎದೆಯ ಹಾಲಿನಿಂದ, ವಿಶೇಷವಾಗಿ ತಾಯಿ ಕೊಡುವಂತಹ ಮಗುವಿನ ಪ್ರತಿ ಇರುವಂತ ಪ್ರೀತಿಯಿಂದ. ಅದಕ್ಕಾಗಿ ಅಮ್ಮ ಕೊಡುವಂತ ಕೈ ತುತ್ತಿದೆಯಲ್ಲ, ಪ್ರಪಂಚದ ಸರ್ವ ಆಹಾರಕ್ಕಿಂತ ಶ್ರೇಷ್ಠ ಆ ಪ್ರತಿ ಇರುವಂತಹ ಭಾವ ಆತ್ಮನ ಮನಸ್ಸನ್ನ, ಹೊಟ್ಟೆಯನ್ನು ತುಂಬಿಸುತ್ತೆ. ಅದಕ್ಕಾಗಿ ನೀವು ಸಂಪನ್ನರಾಗಬೇಕು ಅಂತಂದ್ರೆ ಮಕ್ಕಳೇ, ನೀವು ಎಲ್ಲ ಕರ್ಮದಿಂದ ಡಿಟ್ಯಾಚ್ ಆಗಿ ಎಲ್ಲ ಜವಾಬ್ದಾರಿಯನ್ನ ಭಗವಂತನಿಗೆ ಒಪ್ಪಿಸಿ. ಕರ್ಮಾತೀತ. ಪ್ರತಿಯೊಂದು ಕರ್ಮವನ್ನು ಬಾಬಾ ಮಾಡ್ತಿದ್ದಾನೆ, ಏನು ಮಾಡ್ತಾ ಇಲ್ಲ. ಬಾಬನಿಗೆ ಒಪ್ಪಿಸಿಬಿಟ್ಟಿದ್ದಾರೆ. ಪ್ರತಿಯೊಂದು ಕರ್ಮ ಬಾಬಾ ಮಾಡ್ತಾರೆ, ಲೌಕಿಕ ಇರ್ಬೋದು, ಅಲೌಕಿಕ ಇರ್ಬೋದು, ಜವಾಬ್ದಾರಿ ಅವನಿಗೆ. ಇವತ್ತು ಕೂಡ ಬಾಬಾ ಹೇಳ್ದಲ್ಲ, ಬಾಬನಿಗೆ ಊಟವನ್ನ ತಿನ್ನಿಸಿ ಅವಾಗ ಮಾಯ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈ ರೀತಿ ಸದಾ ನಾನು ಪ್ರತಿಯೊಂದು ಕರ್ಮವನ್ನು ಬಾಬನ ಹತ್ರ ಮಾಡಿಸ್ಬೇಕು, ಬಾಬನ ಹತ್ರ ಮಾಡಿಸ್ಬೇಕು, ಬಾಬನ ಹತ್ರ ಮಾಡಿಸ್ಬೇಕು, ಒಳಗಡೆಯಿಂದ ಇಚ್ಛೆ ಪುನಃ 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 ಬರಬೇಕು.
ಜ್ಞಾನ ಬಾಬನ ತಿಳಿಸ್ಬೇಕು. ಮನಸ್ಸನ್ನು ಸಂಪೂರ್ಣವಾಗಿ ಬಾಬನ ಹತ್ರ ಕೊಡಬೇಕು. ವಿಶ್ವ ಕಲ್ಯಾಣ ಬಾಬನ ಹತ್ರ ಮಾಡಿಸ್ಬೇಕು. ಬ್ರಹ್ಮಭೋಜನ ಬಾಬನಿಗೆ ತಿಳಿಸ್ಬೇಕು. ಈ ರೀತಿ ಸಂಕಲ್ಪ ಮಾಡಬೇಡಿ ನಮ್ಮ ಪತಿಗೆ ಬಾಬನ ಹತ್ರ ಬಯಸ್ಬೇಕು ಅಂತ. ಅಲ್ಲ, ಅಂಥದ್ದಲ್ಲ. ಬಾಬಾ ಹೇಳ್ತಾರೆ ಕರ್ಮಾತೀತ ಸಂಕಲ್ಪವನ್ನು ಕೂಡ ಬಾಬನ ಹತ್ರ ಮಾಡಿಸ್ಬೇಕು. ನಾವೇನ್ ಮಾಡ್ತೀವಿ? ಅಯ್ಯೋ ಅಣ್ಣವ್ರು ಜೀವನ ಒಂದ್ಸಲ ದುಬೈಗೆ ಹೋಗ್ಬೇಕು. ಇನ್ನು ವಯಸ್ಸಾದವ್ರು ಯೋಚನೆ ಮಾಡ್ತಾರೆ, ಇನ್ನು ಒಂದ್ಸಲನಾದ್ರೂ ಕೂಡ ಅಣ್ಣವ್ರೆ ಮೌಂಟ್ ಅಬು ಹೋಗ್ಬಿಟ್ಟು ಬರ್ಬೇಕು. ಪ್ರತಿ ಸಲ ಹೋಗ್ಬೇಕಂತಿದೆ, ಅಟ್ಲೀಸ್ಟ್ ಒಂದ್ಸಲ ಹೋಗ್ಬೇಕು ಅಂತ ಬಿಟ್ಟಿದ್ದು. ಏನೇನೋ ಇಚ್ಛೆಗಳಿರ್ತಾವೆ. ಇವ್ರಿಗೆ ಮಂಡೆ ನೋವು, ಬೆನ್ನು ನೋವು, ಸೊಂಟ ನೋವು. ಇವ್ರು ಮೌಂಟ್ ಅಬುಗೆ ಹೋಗ್ತಾರೆ, ಇವ್ರು 4 ಬ್ಯಾಗ್ಗಳಿರ್ತಾವೆ. ಅಲ್ಲಿ ಹೋದ ತಕ್ಷಣ ಆರೋಗ್ಯ ಹಾಳಾಗ್ಬಿಡ್ತದೆ, ಬೇರೆಯವ್ರಿಗೆಲ್ಲ ತೊಂದರೆ ಕೊಟ್ಬಿಡ್ತಾರೆ. ಏನಾಗತ್ತೆ ಅವಾಗ? ಅಲ್ಲೋಗ್ಬಿಟ್ಟು ಆರೋಗ್ಯ ಸರಿ ಮಾಡ್ಕೊಂಡ್ ಬರೋ ಬದಲು ಬೇರೆಯವ್ರ ಜೊತೆಗೆಲ್ಲ ಶಾಪ ತಗೊಂಡು ಬರ್ತೀರಾ. ಆತ್ಮೀಯರೇ, ಗೊತ್ತಿರಲಿ. ನಮ್ಮ ಹತ್ರ ಸಾಧ್ಯವಾದ್ರೆ ಮಾತ್ರ ಯಾವುದೇ ಕಾರ್ಯಕ್ಕೆ ನಾವೇನ್ ಮಾಡ್ಬೇಕು? ಕೈ ಹಾಕ್ಬೇಕು. ಬೇರೆಯವರ ಮನಸ್ಸನ್ನ ನೋಯಿಸ್ಬಿಟ್ಟು ನೀವು ಏನೇ ಸಾಧನೆ ಮಾಡಿದ್ರೂ ಕೂಡ ಏನೂ ಪ್ರಯೋಜನ ಇಲ್ಲ. ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಸರ್ವಕರ್ಮವನ್ನ ಮಾಡಿ ಜನರ ಆಶೀರ್ವಾದ ತೆಗೆದುಕೊಳ್ಳಿ. ಆವಾಗ ನಿಮ್ಮ ಮನಸ್ಸು ಸರಿಯಾಗಿರ್ತದೆ. ಯಾರನ್ನೋ ಬೈತಾನೋ, ಯಾರನ್ನೋ ನಿಂದನೆ ಮಾಡ್ತಾನೋ, ಯಾರ್ದೋ ಜೊತೆ ಜಗಳ ಮಾಡಿಬಿಟ್ಟು ಗಂಟೆಗಟ್ಟಲೆ ಯೋಗ ಮಾಡಿ ಏನು ಪ್ರಯೋಜನ ಇಲ್ಲ. ಹೊಸ ಲೆಕ್ಕಾಚಾರಗಳು ಆರಂಭವಾಗ್ತವೆ. ಇಷ್ಟೇ ಚೆನ್ನಾಗಿ ಸೇವೆ ಮಾಡಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಆತ್ಮೀಯರೇ. ಭಗವಂತ ನಮ್ಗೆ ಈಶ್ವರಿ ಜೀವನವನ್ನ ಕಲಿಸಿರೋದೇನೆ ಎಲ್ಲರನ್ನು ಖುಷಿ ಪಡಿಸೋದಕ್ಕೋಸ್ಕರ. ಕರ್ಮದಲ್ಲೆಲ್ಲ ಸಾಲ ಮಾಡ್ಕೊಂಡು ಬಂದ್ಬಿಟ್ಟು ಪ್ರತಿದಿನ 25,000 ಸಾಲ ಮಾಡಿ 5,000 ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನ ಹೇಳಿ ನೋಡೋಣ? ಪ್ರತಿದಿನ -20,000ಕ್ಕೆ ಹೋಗ್ತಿರ್ತಾನೆ. ಈಶ್ವರಿ ಜ್ಞಾನವನ್ನ ನಿತ್ಯ ಜೀವನದಲ್ಲಿ ಎಷ್ಟು ಕಾರ್ಯದಲ್ಲಿ ತರ್ತಾ ಇದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಪವಿತ್ರತೆ ಅಂತಂದ್ರೆ ಕೇವಲ ಬ್ರಹ್ಮಚರ್ಯ ಅಲ್ಲ, ಸಂಪೂರ್ಣ ಪವಿತ್ರ. ಮನಸ್ಸು ಯಾರದೇ ಜೊತೆಗೆ ಟಚ್ ಆಗಬಾರ್ದು. ಪ್ರಪಂಚದ ಯಾವ್ದ್ರ ಜೊತೆಗೆ ಟಚ್ ಆಗಬಾರ್ದು. ಶಿವಬಾಬಾ 2,500 ವರ್ಷ ದ್ವಾಪರ ಯುಗದಿಂದ ಈ ಪ್ರಪಂಚದಲ್ಲಿ ಇರ್ತಾರೆ. ಸ್ವಲ್ಪನೂ ಟಚ್ ಮಾಡ್ಕೊಳ್ಳಲ್ಲ. ಹಾಗೆ ನಾವು ಕೂಡ ಟಚ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಆತ್ಮೀಯರೇ ಸಾಲ ಆಗೋದಿಲ್ಲ. ವಿಕರ್ಮ ವಿನಾಶ ಆಗ್ತಾ ಇರ್ತದೆ, ಸಾಲ ಕ್ಲಿಯರ್ ಆಗ್ತಾ ಇರ್ತದೆ. ಅದಕ್ಕಾಗಿ ಸದಾ ತಂದೆಯ ಮಡಿಲಲ್ಲಿರಿ. ತಂದೆ ಕೊಡುವಂತ ಆಹಾರವನ್ನು ಸ್ವೀಕಾರ ಮಾಡಿ. ತಂದೆಯಿಂದ ಇರುವಂತ ವಸ್ತುಗಳನ್ನೇ ದಾನ ಮಾಡಿ. ಸದಾ ಭಗವಂತನ ಜೊತೆಗೆ ಲೆಕ್ಕಾಚಾರವನ್ನು ಇಟ್ಕೊಳ್ಳಿ. ಯಾವುದೇ ಕಡೆದಿಂದ ಹಣ, ಅಂತಸ್ತು, ಅಧಿಕಾರ, ಐಶ್ವರ್ಯ, ಊಟ, ಭೋಜನ ಏನೇ ಬರಲಿ ಭಗವಾನ್ ಕೊಡು. ಭಗವಾನ್ ದೇ ರಹಾ ಹೈ. ತಂದೆ ಕೊಡ್ತಾ ಇದ್ದಾರೆ. ಈಶ್ವರ್ಯ ಕಾರ್ಯ ಮಾಡಿದ್ರೆ ಕೊಡ್ತಾ ಇದ್ದಾರೆ. ಸುಮ್ಮನೆ ತಂದೆ ಕೊಡ್ತಾ ಇದ್ದಾರೆ ಅಂತ ಆಗೋದಿಲ್ಲ. ಈಶ್ವರ್ಯ ಸೇವೆ ಮಾಡ್ಬೇಕು, ಆವಾಗಲೇ ಕೊಡ್ತಾರೆ. ಸೇವೆಗೆ ನಿಮಿತ್ತವಾಗಬೇಕಾಗ್ತದೆ. ಹೀಗೆ ಸಂಪೂರ್ಣ ಪವಿತ್ರವಾಗಿ ಭಕ್ತಿ ಮಾರ್ಗದಲ್ಲಿ 4 ರೀತಿಯ ವ್ರತವನ್ನ ಇಡ್ತಾರೆ. ಅಂದ್ರೆ ಬಾಬಾ ಹೇಳ್ತಾರೆ, ಬರೀ ಕಾಮ ವಿಕಾರದಿಂದ ನಾನು ಮಾತ್ರ ಪವಿತ್ರವಾಗಿರ್ತೇನೆ ಅಂತ ಬಿಟ್ಟಲ್ಲ, ಕ್ರೋಧ, ಲೋಭ, ಮೋಹ, ಅಹಂಕಾರ ಈ 5ರ ಬಗ್ಗೆನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ? ವ್ರತವನ್ನು ಇಡಬೇಕಾಗ್ತದೆ. ತುಂಬಾ ಸಲ ನಾವು ವ್ರತವನ್ನು ಇಡ್ತೀವಿ ಅಂತ ಬಿಟ್ಟು ಬಾಬಾನ ಶಿವರಾತ್ರಿ ದಿನ ಜಂಡಾದ ಕೆಳಗಡೆ ಇದ್ಬಿಟ್ಟು ಪ್ರತಿಜ್ಞಾನ ಮಾಡಿದಿರಿ, ಫೈಲ್ ಇಷ್ಟು ದಪ್ಪ ಆಗಿದೆ, ಅದಿನ್ನೂ ಫೈನಲ್ ಮಾಡಿಲ್ಲ. ಬಾಬಾ ಇನ್ಮೇಲೆ ಸಿಟ್ಟು ಮಾಡಲ್ಲ ಅಂತ ಹೇಳುದು, ಮತ್ತೆ ಸಿಟ್ಟು ಮಾಡು. ಯಾಕೆ ಮಗು ಸಿಟ್ಟು ಮಾಡ್ತೀಯ ಅಂತಂದ್ರೆ, ನಿನಗೇನು ಗೊತ್ತು ನಮ್ ಕಷ್ಟ. ನಾನೇನ್ ಸಿಟ್ಟು ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ. ಆ ರೀತಿ ಅವ್ರು ಹಂಗೆ ಮಾಡಿದ್ರು, ಅದಕ್ಕಾಗಿ ಸಿಟ್ಟು ಮಾಡ್ಬೇಕಾಯ್ತು. ಪರಂಧಾಮದಲ್ಲಿ ಕೂತ್ಕೊಂಡು ಭಾಷಣ ಮಾಡೋದು ತುಂಬಾ ಈಸಿ. ಕೆಳಗಡೆ ಬಂದ್ಬಿಟ್ಟು ನೋಡು ನಮ್ ಕಷ್ಟ ಏನು ಅಂತ. ನೀನು ಶರೀರವನ್ನ ಪ್ರವೇಶ ಮಾಡಿ ನೋಡು, ಸಿಟ್ಟು ಬರ್ತದೋ ಇಲ್ಲ ಅಂತ ಹೇಳಿ. ನಾನು ಹೇಳ್ತಾ ಇಲ್ಲ, ಬಾಬಾ ಮುರ್ಲಿಲ್ ಹೇಳಿರುವಂತ. ಭಗವಂತ ಹೇಳ್ತಾರೆ, ಮಗು ನಿಮ್ಮಾಗೂ ನಾನು ಶರೀರ ಪಡ್ಕೊಳ್ತೇನೆ. ನೀನು ಕೆಲವು ಜನರ ಪಾತ್ರವನ್ನ ನೋಡಿದ್ರೆ ನಾನು ವಿಶ್ವದ ಸರ್ವ ಆತ್ಮರ ಪಾತ್ರವನ್ನು ನೋಡ್ತೇನೆ. ವಿಶ್ವದಲ್ಲಿ ಎಲ್ಲರೂ ಹೆಚ್ಚಿಗೆ ನಿಂದನೆ ಮಾಡ್ತಾ ಇರೋದು ನನ್ನನ್ನೇ. ಹಾಗಂತ ನನಗೇನಾದ್ರು ಸಿಟ್ಟು ಬರುತ್ತಾ? ಒಂದು 4 ಜನ ಬೈದ್ರೆ, ಒಬ್ಬಿಬ್ರು ಬೈದ್ರೆ ನಿನಗೆ ಸಿಟ್ಟು ಬರ್ತದೆ. ವಿಶ್ವದ ಎಲ್ಲಾ ಜನರು ನನಗೆ ಬೈದಿದ್ದಿದ್ರೆ, ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಿಂದನೆ ಮಾಡಿದಿದ್ರೆ, ನೀನಾದ್ರೂ ಪ್ರಪಂಚದಿಂದ ಪಂಚತತ್ವಗಳಿಂದ ಹಣ್ಣು, ಆಹಾರ, ಊಟ, ತಿಂಡಿ ಏನೇನೋ ತೆಗೆದುಕೊಳ್ತೀಯ. ನಾನು ಏನೂ ತೆಗೆದುಕೊಳ್ಳೋದಿಲ್ಲ, ಆದರೂ ನಿಂದನೆ ಮಾಡಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ನಾಟಕದಲ್ಲಿ ಬಂದಿದೆ. ಅದರ ಪ್ರಭಾವ ನನ್ನ ಮೇಲೆ ಬೀಳತ್ತಾ? ಇಲ್ಲವಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀವೇನು ಹೇಳ್ತಿರೋ ಅದೆಲ್ಲನೂ ಕೂಡ ನನಗೆ ಗೊತ್ತಾಗತ್ತೆ. ಅದಕ್ಕಾಗಿ ಕೇವಲ ಕಾಮ ವಿಕಾರ, ಬ್ರಹ್ಮಚರ್ಯ ಇದು ಮಾತ್ರ ವ್ರತ ಅಲ್ಲ, ಎಲ್ಲದರ ಬಗ್ಗೆನೂ ಕೂಡ ವ್ರತ ಇರಬೇಕು.
ಅದಕ್ಕೆ ಬಾಬಾ ಒಂದು ಉದಾಹರಣೆ ಹೇಳ್ತಾರೆ. ವಿಶೇಷವಾಗಿ ಮಾತೆಯಂದಿರಿಗೆ ದೊಡ್ಡವ್ರ ಬಗ್ಗೆ ಅಷ್ಟೆಲ್ಲ ಮೋಹ ಇರೋದಿಲ್ಲವಂತೆ. ಮೋಹ ಯಾರ ಬಗ್ಗೆ? ಸಣ್ಣ ಮಕ್ಕಳು ಇರ್ತಾರಲ್ಲ, ಮಕ್ಕಳು ಮತ್ತು ಮೊಮ್ಮಕ್ಕಳು. ಅಯ್ಯೋ, ನನ್ನ ಮೊಮ್ಮಗು ಇದೆಯಲ್ಲ, ನನ್ನನ್ನು ಬಿಟ್ಬಿಟ್ಟು ಇರೋದೇ ಇಲ್ಲ, ತುಂಬಾ ಪ್ರೀತಿ ಮಾಡ್ತಾರೆ, ಅಜ್ಜಿ 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 ಅಂತ ಹೇಳ್ತಾರೆ. ಅದಕ್ಕಾಗಿ ಅಣ್ಣವರೇ ಬಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ. ವಯಸ್ಸಾದ್ಮೇಲೆ ನಿಮ್ಮನ್ನ ಅವ್ರು ಮಾತಾಡ್ಸೋದಿಲ್ಲ, ಅವಾಗ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಮಕ್ಕಳು ಮೊಮ್ಮಕ್ಕಳನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ದೊಡ್ಡವರಾದಾಗ ನಿಮ್ದೆಲ್ಲ ಆಸ್ತಿಯನ್ನು ತಗೊಂಡ್ಬಿಟ್ಟು ನಿಮ್ಗೆ ಟಾಟಾ ಬೈ ಬೈ ಮಾಡಿದಾಗ ವಾಸ್ತವಿಕತೆ ಸತ್ಯತೆ ಅಂತ ಆವಾಗ ಗೊತ್ತಾಗ್ತದೆ. ಈಗ ಸೇವಾ ಕೇಂದ್ರಕ್ಕೆ ಬಂದು ಸಾಧನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡಬೇಕು ಅಂತಂದಾಗ ಅದರ ಅರಿವು ನಮ್ಗಿರೋದಿಲ್ಲ. ಮಜಾ ಏನು ಗೊತ್ತಾ? ಬಾಬನ ಮನೆಗೆ ಹೋಗ್ತಾರೆ, ಹೋಗ್ಬೇಕಾದ್ರೆ 1 ಬ್ಯಾಗ್, ಬರ್ಬೇಕಾದ್ರೆ 4 ಬ್ಯಾಗ್. ಏನು? ಇದು ನನ್ನ ಮಗನ ಮಗಳಿಗೆ, ಇದು ಮಗಳ ಮಗಳಿಗೆ ಅಂತ ಬಿಟ್ಟು ಸ್ವೆಟರ್ ಅಂತೆ, ಗಿಫ್ಟ್ ಅಂತ ಏನಾರು ತಗೊಂಡ್ಬರ್ತಾರೆ. ಅಂದೇನರ್ಥ? ಯಾರ ಬಗ್ಗೆ ಮೋಹ ಆಯ್ತು ನಿಮಗೆ? ಹೌದು ತಾನೆ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೋಹ, ಲೋಭ, ಬಟ್ಟೆಗಳು ಬೇಕು, ಹಣ ಬೇಕು, ಬಂಗಾರ ಬೇಕು, ಸೀರೆಗಳು ಬೇಕು, ಸೇರ್ಸೋದು ಸೇರ್ಸೋದು ಸೇರ್ಸೋದು, ಇಚ್ಛೆ, ಅಹಂಕಾರ, ಭಗವಂತನ ಉಪಯೋಗ ಮಾಡಿ 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 ನಾನ್ ಚೆನ್ನಾಗಿ ಜ್ಞಾನ ಹೇಳ್ತೇನೆ, ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ಆಗ್ಬೇಕು, ಅಭಿಮಾನ ಬರ್ತದೆ. ಜನ ಅದನ್ನು ಒಪ್ಕೊಳ್ದಿದ್ದಾಗ ಅಪಮಾನದ ಫೀಲಿಂಗ್ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಈ ಎಲ್ಲದಕ್ಕೂ ಕಾರಣ ಮೈ 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 ಮೈ, ನಾನು ನಾನು ನಾನು. ಅದಕ್ಕಾಗಿ ಈ ಶಿವರಾತ್ರಿ ದಿನ ಮೈ ಏಳುವಂತ ಆ ಒಂದು ಕುರಿಯನ್ನ ಸಂಹಾರ ಮಾಡಿ. ಏನಿದ್ರು ಕೂಡ ಬಾಬಾ ಪ್ರತಿಯೊಂದು ಕರ್ಮವನ್ನು ಬಾಬಾ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಬಾಬಾ ಸಂಕಲ್ಪ ಮಾಡ್ತಿದ್ದಾರೆ, ಬಾಬಾ ಕರ್ಮ ಪ್ರತಿಯೊಂದು ಬಾಬಾ ಕರ್ ರಾಯ್, ಬಾಬಾ ಕರ್ ರಾಯ್, ಬಾಬಾ ಕರ್, ಬಾಯಿಂದಲ್ಲ, ಆಕ್ಚುಲಿ ಬಾಬಾನಿಂದ ಮಾಡಿಸ್ಬೇಕು. ಭಗವಂತನ ಶಕ್ತಿಯ ಅನುಭವ ಆಗ್ಬೇಕು, ಸಫಲತೆಯ ಅನುಭವ ನಿಮ್ಗೆ ಆಗ್ಬೇಕು, ನಿಮ್ಮ ಜೊತೆಲಿರೋರಿಗೂ ಕೂಡ ಅನ್ಸ್ಬೇಕು, ಹೌದು ಇದು ಬಾಬಾ ಮಾಡ್ತಾ ಇದ್ದಾರೆ. ಅಲ್ಲಿ ಏಕತೆ ಬರುತ್ತೆ. ಯಜ್ಞದಲ್ಲಿ ಆರಂಭದಲ್ಲಿ ಯಜ್ಞವತ್ಸರಲ್ಲಿ ಏಕತೆ ಇತ್ತು, ಇವತ್ತ್ಯಾಕಿಲ್ಲ? ಎಲ್ಲರೂ ಕೂಡ ನಾನು 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 ಹೇಳುವಂತ ಅಹಂಭಾವದಲ್ಲಿ ಬಂದ್ಬಿಟ್ಟಿದ್ದಾರೆ. ಅದಕ್ಕಾಗಿ ಏಕತೆ ಇಲ್ಲ, ನಾನು ಹೇಳಿದ್ದೆ ಸರಿ ಅಂತ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ 5 ವಿಕಾರವನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ? ಬಿಡಬೇಕಾಗತ್ತೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಭಕ್ತರು ಏನು ವ್ರತವನ್ನು ಇಡ್ತಾರೆ ಅದು ನಿಮ್ಮದೇ ನೆನಪಿನ ಅರ್ಥ. ಯಾವ ವ್ರತವನ್ನು ಇಡಬೇಕು? ಪೂರ್ತಿ ಜೀವನ ಪೂರ್ತಿ ನಾನು ಪವಿತ್ರವಾಗಿರ್ತೇನೆ. ಈಗ ಶಿವರಾತ್ರಿ ದಿನ ಏನ್ ಮಾಡ್ತಾರೆ? ಬೆಳಿಗ್ಗೆನೆ ಎದ್ಬಿಟ್ಟು ಸ್ನಾನ ಮಾಡ್ತಾರೆ, ಸ್ವಚ್ಛವಾಗಿರ್ತಾರೆ ಅಲ್ವಾ? ಭಗವಂತ ನೆನಪಿನಲ್ಲೇ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಶಿವನ ನೆನಪಿನಲ್ಲಿ ಇರ್ತಾರೆ. ತಲೆ ಸ್ನಾನ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆಗಳನ್ನ ಮಾಡ್ತಾರೆ ಅಲ್ವಾ? ಶುದ್ಧ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಒಂದು, ಪವಿತ್ರವಾಗಿರಬೇಕು, ಸ್ವಚ್ಛವಾಗಿರಬೇಕು, ಶುದ್ಧವಾಗಿರಬೇಕು. ಎರಡನೇದು, ಶುದ್ಧವಾದಂತ ಆಹಾರ. ಮಧ್ಯ ಮಧ್ಯದಲ್ಲಿ ಯಾರೋ ಮಾಡಿದ ಆಹಾರ ತಿನ್ಬೇಕು ಅಂತ ಅನ್ಸತ್ತಾ? ಬೇಕ್ರಿದ ಗೋಬಿ ಮಂಚೂರಿ, ಕೇಕ್ ತಿನ್ಬೇಕು ಅಂತ ಅನ್ಸತ್ತಾ? ಕೆಲವೊಂದ್ಸಲ ಬಾಬಾ ಹೇಳ್ತಾರೆ, ಆತ್ಮಕ್ಕೂ ಕೂಡ ಪರಮಾತ್ಮ ಕೊಡುವಂತ ಆಹಾರವನ್ನೇ ಸ್ವೀಕಾರ ಮಾಡಬೇಕೆ ಹೊರತು ಮನುಷ್ಯಾತ್ಮರು ಕೊಟ್ಟಿರುವಂತ ಆಹಾರ ಸ್ವೀಕಾರ ಮಾಡುವಂತ ಇಚ್ಛೆ ಬರಕೂಡದು. ಸಂಕಲ್ಪಗಳು ಸ್ವಲ್ಪ ಯೂಟ್ಯೂಬ್ ನೋಡ್ಬಿಡೋಣ, ಸ್ವಲ್ಪ ಗೂಗಲ್ ನೋಡ್ಬಿಡೋಣ, ಒಂದು ಫಿಲ್ಮ್ ನೋಡಿದ್ರೆ ಏನಾಗ್ತದೆ, ಒಂದು ಸೀರಿಯಲ್ ನೋಡಿದ್ರೆ ಏನಾಗ್ತದೆ, ಸ್ವಲ್ಪ ಊರು ಸುದ್ದಿ ತಗೊಂಡ್ಬಿಡೋಣ, ಆ ಸೆಂಟರ್ನಲ್ಲಿ ಏನಾಗ್ತಾ ಇದೆ, ಈ ಸೆಂಟರ್ನಲ್ಲಿ ಏನಾಗ್ತದೆ, ಆ ಟೀಚರ್ ಏನ್ ಮಾಡ್ತಿದ್ದಾರೆ, ಈ ವ್ಯಕ್ತಿ ಏನ್ ಮಾಡ್ತಿದ್ದಾರೆ. ಇದನ್ನು ಕೂಡ ಅಪವಿತ್ರವಾದಂತ ಆಹಾರ, ಸಂಕಲ್ಪದ ರೂಪದಲ್ಲಿ ಆತ್ಮಕ್ಕೆ ಕೊಡುವಂಥದ್ದು. ಶಾರೀರಿಕ ಆಹಾರದಲ್ಲೂ ಕೂಡ ಪವಿತ್ರತೆ ಇಲ್ಲಿ, ಮಾನಸಿಕ ಆಹಾರದಲ್ಲೂ ಕೂಡ ಶುದ್ಧತೆ ಇಲ್ಲಿ. ಅಲ್ಲೂ ಕೂಡ ಯಾವುದೇ ಇಚ್ಛೆ ಹೇಳುವಂಥದ್ದು ಇರಬಾರದು. ಎಷ್ಟು ಪವಿತ್ರತೆ ಇರ್ತದೋ ಅಷ್ಟು ನಿಮ್ಮಲ್ಲಿ ರಾಯಲ್ಟಿ ಇರ್ತದೆ, ನಿಮ್ಮ ಪರ್ಸನಾಲಿಟಿ ಅದರ ಆಧಾರದ ಮೇಲೆ ಬರ್ತದೆ. ವರ್ತಮಾನ ಸಮಯದಲ್ಲಿ ನೋಡಿ, ಯಾರು ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೋ, ಕ್ಲೀನ್ ಆಗಿರೋ ಬಟ್ಟೆ ಹಾಕೊಂಡಿರ್ತಾರೋ, ಒಳ್ಳೆ ಐರನ್ ಹಾಕೊಂಡಿರೋ ಬಟ್ಟೆ ಹಾಕೊಂಡಿರ್ತಾರೋ, ಒಳ್ಳೆ ಏನ್ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಒಳ್ಳೆ ಕಾರಲ್ಲಿ ಓಡಾಡೋರಿಗೆ ಅಲ್ವಾ? ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗ್ತದೆ. ಹೀಗೆ ಆತ್ಮವನ್ನ, ಮನಸ್ಸನ್ನ ಸದಾ ಕಾಲ ಸ್ವಚ್ಛವಾಗಿರಿ ಅಂತ ಹೇಳ್ತಾರೆ ಬಾಬಾ. ಆಹಾರದ ಶುದ್ಧಿ,
ಜೊತೆಗೆ ಬಾಬಾ ಏನ್ ಹೇಳ್ತಾರೆ, ಜಾಗರಣೆ, ಜಾಗೃತರಾಗಿ. ಅವರು ಒಂದು ರಾತ್ರಿ ಮಾತ್ರ ಜಾಗರಣೆ ಆಗಿರ್ತಾರೆ, ಶಿವನ ನೆನಪಿನಲ್ಲಿರ್ತಾರೆ. ಬೆಂಗಳೂರಿನಲ್ಲಿ ನಾನು ನೋಡಿದ್ದೇನೆ, ತುಂಬಾ ಜನ ಜಾಗರಣೆ ಆಗ್ಬೇಕು ಅಂದ್ರೆ ಕಾರ್ ತಗೊಂಡು ಬೇರೆ 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 ದೇವಸ್ಥಾನ ಸುತ್ತಲಿಕ್ಕೆ ಹೋಗ್ತಾರೆ. ದೇವಸ್ಥಾನದಲ್ಲಿ ಕ್ಯೂ ಇರುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಡೇನಲ್ಲಿ ಶಿವರಾತ್ರಿಗೆ ಅಂತೂ ರಜಾ ಕೊಡೋದಿಲ್ವಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ ಅಂದ್ರೆ ರಾತ್ರಿ ಜಾಗರಣೆಯನ್ನು ಮಾಡ್ದಂಗೆ ಆಗತ್ತೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನದಲ್ಲಿ ರಶ್ ಇರುತ್ತೆ. ರಶ್ ಇದ್ದಾಗ ಕ್ಯೂನಲ್ಲಿ ನಿಲ್ಬೇಕಾಗ್ತದೆ. ಕ್ಯೂನಲ್ಲಿ ನಿಂತಾಗ ಏನಾಗುತ್ತೆ, ಟೈಮ್ ಪಾಸ್ ಆಗ್ಬಿಡುತ್ತಲ್ವಾ. ಬೆಳಿಗ್ಗೆ ಆಗ್ಬಿಡ್ತದೆ ತಕ್ಷಣ. ಇಲ್ಲ ಕೆಲವೊಂದ್ ಕಡೆ ನಾಟಕಗಳನ್ನೆಲ್ಲ ಮಾಡ್ತಾರೆ, ನೈಟ್ ಜಾಗರಣೆ ಆಗಿರ್ಬೇಕು ಅಂತಂದ್ರೆ. ಟಿವಿಯಲ್ಲೂ ಕೂಡ ಚಾನೆಲ್ಗಳಲ್ಲಿ ಭಕ್ತಿ ಪ್ರಧಾನವಾದಂತ ಫಿಲ್ಮ್ಗಳನ್ನ ಹಾಕ್ತಾರೆ. ಯಾವುದೋ ಒಂದು ರೀತಿಯಲ್ಲಿ ಏನ್ ಮಾಡ್ಬೇಕು, ರಾತ್ರಿಯಿಂದ ಬೆಳಗ್ಗೆ ಕಳಿಬೇಕು ಹೇಳುವಂತ ಉದ್ದೇಶ. ಇಲ್ಲಿ ಭಗವಂತ ಹೇಳ್ತಾರೆ, ಜಾಗೃತರಾಗೋದು ಅಂತಂದ್ರೆ ವಿಕಾರ ಅಂತಂದ್ರೆ ಏನು, ಅಜ್ಞಾನ ಅಂಧಕಾರದಿಂದ ಜಾಗೃತರಾಗೋದು. ಸರಿ ತಪ್ಪು ಯಾವುದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳುವಂಥದ್ದು, ಅಜ್ಞಾನದ ನಿದ್ರೆಯಿಂದ ಏಳುವಂಥದ್ದು. ಮಗು, ನೀನು ಶರೀರ ಅಲ್ಲ, ನೀನು ಆತ್ಮ. ಶರೀರಧಾರಿಗಳು ಮೋಸ ಮಾಡುವಂಥವ್ರು, ಶರೀರಕ್ಕೆ ಬೇಕಾಗಿರೋದನ್ನ ಕೇಳ್ತಾ ಇರ್ತಾರೆ. ಪರಮಾತ್ಮ ಮಾತ್ರ ಸತ್ಯವಾಗಿರುವಂಥವನು. ಆತ್ಮದ ಸಂಪಾದನೆಯನ್ನ ಮಾಡು, ಆತ್ಮದ ಬೇಕಾಗಿರೋ ಶಕ್ತಿಯನ್ನ ದಾನ ಮಾಡು, ಇದು ಸತ್ಯ. ಅದಕ್ಕಾಗಿ ಅಜ್ಞಾನದಿಂದ ಹೊರಗಡೆಗೆ ಬಂದ್ಬಿಟ್ಟು ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕಾಗ್ತದೆ, ಜಾಗೃತರಾಗಬೇಕಾಗ್ತದೆ. ನಾನು ಏನ್ ಮಾಡ್ಬೇಕು ಅಂತ. ಕೆಲವೊಂದ್ಸಲ ಲೌಕಿಕದಲ್ಲೂ ಕೂಡ ಆತ್ಮೀಯರೇ, ಕಾಯಿಲೆಗಳು ಬರ್ತಾವೆ. ಕಾಯಿಲೆಗಳಿಗೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ. ಆವಾಗ ಇಂಥದೇ ಆಹಾರದಿಂದ ನನಗೆ ಕಾಯಿಲೆ ಬರುತ್ತೆ ಅಂತಂದ್ರೆ ನಾನು ಜಾಗೃತನಾಗಿ ಆ ಆಹಾರವನ್ನ ತ್ಯಾಗ ಮಾಡಬೇಕಾಗ್ತದೆ. ಅದಕ್ಕಾಗಿ ಪ್ರಪಂಚದ ಯಾವುದೇ ವ್ಯಕ್ತಿ ವಸ್ತುಗಳ ಜೊತೆಗೆ ಸಂಬಂಧವನ್ನು ಇಟ್ಕೊಂಡಾಗ, ಈವನ್ ಈಶ್ವರಿ ಪರಿವಾರದವ್ರ ಜೊತೆಗೆ ಮೋಸ ಹೋಗ್ತೀರಾ. ಯೋಗೀಶ್ ಅನ್ನೋರನ್ನ ಸೇರಿಸ್ಕೊಂಡು ಯಾರ ಜೊತೆಗೂ ಸಂಬಂಧ ಇಟ್ಕೊಳ್ಬೇಡಿ ವೈಯಕ್ತಿಕವಾಗಿ. ಕೇವಲ ಶಿವಬಾಬನ ಜೊತೆಗೆ ಮಾತ್ರ ಅಷ್ಟೇ, ಬೇರೆ ಯಾರ ಜೊತೆಗೂ ವೈಯಕ್ತಿಕ ಸಂಬಂಧ ಇಲ್ಲ. ನೋ, ಈಶ್ವರಿ ಸಂಬಂಧ ಇಲ್ಲಿ, ಸೇವೆ ಜೊತೆಗೆ ಸಂಬಂಧ ಇಲ್ಲಿ. ವೈಯಕ್ತಿಕ ಬೇಡ, ಪರ್ಸನಲ್ ಬೇಡ. ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ. ಓಕೆ, ವೈಯಕ್ತಿಕ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಪರ್ಸನಲ್ ಅಂದ್ರೆ ಏನು ಅಂತ ಗೊತ್ತಾ? ಆಫೀಸಿಗೆ ಹೋಗ್ತೀರಿ, ಆಫೀಸಲ್ಲಿ ಅಕ್ಕಪಕ್ಕದಲ್ಲಿ ಏನ್ ಮಾಡ್ತೀರಿ, ಕೆಲಸವನ್ನ ಮಾಡ್ತೀರಾ. ಕೆಲಸಕ್ಕೆ ಸಂಬಂಧಪಟ್ಟಂತೆ ಯಾವುದೋ ವಿಷಯ ನಿಮ್ಗೆ ಗೊತ್ತಿಲ್ಲ, ಪಕ್ಕದವನ್ನ ಕೇಳ್ಕೊಳ್ಳಿ, ಸಹಾಯ ಪಡ್ಕೊಳ್ಳಿ, ಅವ್ರ ಜೊತೆಗೆ ಮಾತಾಡಿ, ಏನೂ ತಪ್ಪಿಲ್ಲ. ಆದರೆ ಕೆಲಸ ಮುಗಿದ ಮೇಲೆ ನಿಮ್ಮ ಸಹೋದ್ಯೋಗಿ ಅವನ ಹಣದಿಂದ ಅವನು ಬಾರ್ ಅಂಡ್ ರೆಸ್ಟೋರೆಂಟ್ ಕರೆದಾಗ ನೀವು ಹೋಗಬಾರದು. ಅದು ವೈಯಕ್ತಿಕ. ಸಿಗರೇಟ್ ಸೇರ್ಲಿಕ್ಕೆ ಕರೀತಾನೆ, ಟೀ ಕಾಫಿ ಕುಡಿಲಿಕ್ಕೆ ಬರ್ತಾನೆ, ಅದಕ್ಕೂ ಆಫೀಸಿಗೂ ಏನೂ ಸಂಬಂಧ ಇಲ್ಲ. ವೈಯಕ್ತಿಕವಾಗಿ ಲೋನ್ ಅನ್ನು ಕೊಡಕೂಡದು, ಹಣದ ವ್ಯವಹಾರವನ್ನ ಮಾಡಬಾರದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆಫೀಸಿಯಲ್ಲಿ ಸಂಬಂಧಪಟ್ಟಂತೆ ವ್ಯವಹಾರ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ವೈಯಕ್ತಿಕವಾಗಿ ಬೇಡ. ಯಾರ ಮನುಷ್ಯಾತ್ಮನ ಜೊತೆಗೂ ಕೂಡ ಬೇಡ, ಕೇವಲ ಪರಮಾತ್ಮನ ಜೊತೆ ಇಟ್ಕೊಳ್ಳಿ. ಆಫೀಸಿಗೆ ಹೋದ್ರಿ, ಆಫೀಸಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿದ್ರಿ, ಮತ್ತೆ ಬಸ್ ನಿಮ್ ವೆಹಿಕಲ್ ತಗೊಂಡು ನೀವು ಒಬ್ಬರೇ ಬಂದ್ಬಿಡಿ ಮನೆಗೆ. ಯಾರನ್ನು ಮನೆ ಕರ್ಕೊಂಡು ಬರಬೇಡಿ. ಹಾ, ನಿಮ್ಮ ಮನೆಗೆ ಬೇಕಾದ್ರೆ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಏನ್ ಮಾಡಿ, ಶುದ್ಧ ಆಹಾರವನ್ನ, ಶುದ್ಧ ಭೋಜನವನ್ನ ಕೊಡಿ. ಆದ್ರೆ ಅವರ ಮನೆಗೆ ನೀವು ಹೋಗಕೂಡದು, ಸ್ಥೂಲವಾಗಿ ಮತ್ತು ಸೂಕ್ಷ್ಮವಾಗಿ. ಅದಕ್ಕಾಗಿ ಇದರ ಕಡೆ ಗಮನವನ್ನ ಕೊಡಿ. ವೈಯಕ್ತಿಕ ಸಂಬಂಧವನ್ನ ಯಾರ ಜೊತೆಗೂ ಕೂಡ ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ ಬಾಬಾ. ಅವ್ರೇನ್ ಮಾಡ್ತಾರೆ, ಒಂದು ದಿನ ಆಹಾರದ ಉಪವಾಸವನ್ನ ಮಾಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಪಿಕ್ನಿಕ್ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಬರ್ತಡೇ ಅಲ್ವಾ. ಇನ್ನೊಂದು ಮಾತನ್ನ ಹೇಳ್ತಾರೆ, ಒಂದಿನ ಬೇಕಾದ್ರೆ ಕೇಕ್ ಕಟ್ ಮಾಡಿ ಪಿಕ್ನಿಕ್ ಮಾಡಿ, ವರ್ಷ ಪೂರ್ತಿ ಎಲ್ಲ ಉಳಿದ ದಿನ ಈಶ್ವರಿ ಸೇವೆಯಲ್ಲಿ ನೀವೇನಾಗ್ಬೇಕು, ಬ್ಯೂಸಿ ಆಗ್ಬೇಕು ಅಂತ ಹೇಳ್ತಾರೆ. ಓಕೆ, ಅದಕ್ಕಾಗಿ ಬರ್ತಡೇ ಆಗಿರೋದಕ್ಕೆ ಲೌಕಿಕದಲ್ಲೂ ಕೂಡ ಒಂದಿನ ಏನ್ ಮಾಡ್ತಾರೆ, ಬರ್ತಡೇ ಆಚರಣೆ ಮಾಡಿದಾಗ ಕೇಕ್ ಕಟ್ ಮಾಡೋದು, ಹೊಸ ವಸ್ತುಗಳನ್ನ ಗಿಫ್ಟ್ ಕೊಡೋದು, ಅದನ್ನೆಲ್ಲ ಮಾಡ್ತಾರಲ್ವಾ. ಹಾಗೆ ಇವತ್ತು ದಿನ ಒಂದು ದಿನ ನೀವು ಪಿಕ್ನಿಕ್ ಅನ್ನ ಮಾಡಬಹುದು. ಹಾಗಿದ್ರೆ ಬಾಬ್ ದಾದಾರವರು ಮಕ್ಕಳಿಂದ ಏನು ಇಷ್ಟಪಡ್ತಾರೆ? ಎಲ್ಲ ಮಕ್ಕಳ ಬಗ್ಗೆ ಬಾಬಾರವರಿಗೆ ಪ್ರೀತಿ ಇದೆ. ಮಕ್ಕಳಿಗೂ ಕೂಡ ಬಾಬನ ಬಗ್ಗೆ 100% ಪ್ರೀತಿ ಇದೆ. ಆದರೆ ಈಶ್ವರ್ಯ ಸೇವೆಯಲ್ಲಿ ಸಫಲತೆ ಯಾಕೆ ಬರ್ತಾ ಇಲ್ಲ? ಈಶ್ವರ್ಯ ಜೀವನದಲ್ಲಿ ಸುಖದ ಅನುಭೂತಿ ಯಾಕೆ ಆಗ್ತಾ ಇಲ್ಲ? ಸಫಲತೆಯ ಅನುಭವ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಈಶ್ವರ ಮತ್ತು ಕರ್ಮದ ನಡುವೆ ಮೈ ಅಂತ ಮಧ್ಯದಲ್ಲಿ ಬಂದ್ಬಿಡ್ತದೆ. ನಾನು ಹೇಳುವಂಥದ್ದು ಎರಡು ರೀತಿ ಇದೆ.
ಒಂದು ಅಭಿಮಾನ. ನಾನು ಹೇಳ್ದಂಗೆ ಮಾಡಬೇಕು, ನಾನು ಹೇಳಿದ್ದೇ ಸರಿ ಅಲ್ವಾ? ಅದು ಅಭಿಮಾನದ ನಾನು. ಒಂದು ವೇಳೆ ನೀವು ಹೇಳ್ದಂಗೆ ಮಾಡಿದಿರಿ, ಬೇರೆ ನೀವು ಹೇಳ್ದಾಗೆ ಮಾಡಿದ್ರು, ಅದು ಸರಿಯಾಗಿ ಆಗಿಲ್ಲ, ಅಸಫಲತೆ ಬಂತು, ಅಯ್ಯೋ ನನ್ನ ಹತ್ರ ಮಾಡ್ಲಿಕ್ಕೆ ಬರೋದಿಲ್ವಲ್ಲ, ನನಗೆ ಯಾಕೆ ತೊಂದರೆ ಬರುತ್ತೆ, ನನಗೆ ಯಾಕೆ ಕಷ್ಟ ಬರುತ್ತೆ ಅಂತ ಅಪಮಾನದ ನಾನು. ಇದೆರಡೂ ಕೂಡ ಇರಬಾರದು. ಅಭಿಮಾನದ ನಾನು ಇರಬಾರದು, ಅಪಮಾನದ ನಾನು ಕೂಡ ಇರಬಾರದು. ಯಾರಿಗೆ ಅಭಿಮಾನ ಇರುತ್ತೋ ಅವರಿಗೆ ಅಪಮಾನದ ಫೀಲಿಂಗ್ ಆಗತ್ತೆ. ನೋಡಿ, ಈಶ್ವರಿ ಜ್ಞಾನವನ್ನು ಹೇಳ್ತಾ ಇದ್ದೀರಾ, ನಾನು ಹೇಳಿದ್ದು ಯಾಕಂದ್ರೆ ಕ್ಲಾಸ್ ಚೆನ್ನಾಗಿತ್ತಾ? ಅಣ್ಣವ್ರೆ ಚೆನ್ನಾಗಿತ್ತು. ಸರಿ, ಮುಂದೆ ಹೋದ್ರೆ ಅಣ್ಣವ್ರೆ ನೀವ್ ಹಿಂಗ್ ಕ್ಲಾಸ್ ಮಾಡಬಾರ್ದಿತ್ತು, ಹಿಂಗ್ ಮಾಡ್ಬೇಕಿತ್ತು. ಡಬ್ ಅಂತ ಬಲೂನ್ ಹೊಡೆದೋಗ್ಬಿಡುತ್ತೆ. 5 ನಿಮಿಷ ಚೆನ್ನಾಗಿತ್ತು ಅಂತ ಬಿಟ್ಟು ಏನಾಗುತ್ತೆ, ಗಾಳಿ ಊದ್ಕೊಂಡ್ಬಿಡ್ತದೆ. ಇನ್ನೊಬ್ರು ಪಿನ್ ಹೊಡೆದ ತಕ್ಷಣ ಡಬ್ ಅಂತ ಹೊಡೆದ. ನನಗೂ ಕೂಡ ಈಶ್ವರ ಜೀವನದಲ್ಲಿ ಹಿಂಗೆ ಆಗತ್ತೆ. ಯಾರೋ ಒಬ್ರು ಹೇಳ್ತಾರೆ, ಅಣ್ಣವ್ರ ಕ್ಲಾಸ್ ಚೆನ್ನಾಗಿತ್ತು, ಈ ಪಾಯಿಂಟ್ ಚೆನ್ನಾಗಿತ್ತು, ಟಕ್ ಅಂತ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಬಾಬಾ ಈ ಕ್ಲಾಸ್ ಚೆನ್ನಾಗಿತ್ತು, ಆ ಮಗುಗೆ ಥ್ಯಾಂಕ್ ಯು. ಇನ್ನೊಬ್ರು ಯಾರೋ ಹೇಳ್ತಾರೆ, ಹಿಂಗೆ ಯಾಕೆ ಹೇಳಿದೆ ನೀನು, ನೀವ್ ಯಾಕೆ ಹಿಂಗೆ ಹೇಳಿದ್ರಿ, ಈ ಕ್ವಶನ್ದಲ್ಲಿ ಹೇಳಿದ್ರು, ಹಿಂಗೆ ಯಾಕೆ ಹೇಳಿದ್ರಿ ಅಂತ ಬೈತಾರೆ. ಅದನ್ನು ಕೂಡ ಬಾಬನಿಗೆ ಹೇಳ್ತೀನಿ, ಬಾಬಾ ನೋಡು ನೀನ್ ಹೇಳಿದ ಕ್ಲಾಸು ಈ ಮಗುಗೆ ಇಷ್ಟ ಆಗಿಲ್ಲವಂತೆ, ನೆಕ್ಸ್ಟ್ ಟೈಮ್ ಹೆಂಗ್ ಬೇಕೋ ನೀನ್ ಹೇಳ್ಕೊ, ನನಗೆ ಗೊತ್ತಿಲ್ಲ. ಎರಡೂ ವಿಷಯವನ್ನು ಬಾಬನಿಗೆ ಟ್ರಾನ್ಸ್ಫರ್ ಮಾಡ್ತಾ ನೀವು ಫ್ರೀ ಆದ್ರಲ್ವಾ? ಅದನ್ನ ಆಗುವಂತ ಮೊದಲು ಭಗವಂತ ನೀನು ಜ್ಞಾನ ಹೇಳು ಅಂತ ಹೇಳ್ಬಿಟ್ರೆ ನಿಮ್ ಕೆಲಸ ಮುಗೀತಲ್ವಾ? ಅದನ್ನೇ ಭಗವಂತ ಹೇಳ್ತಾ ಇರೋದು ಕರ್ಮಾತೀತ. ಕರ್ಮ, ಕರ್ಮದ ಫಲ, ಕರ್ಮದ ಸಮಯ, ಕರ್ಮದ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನ ಅಪ್ಪನಿಗೆ ಒಪ್ಪಿಸಿಬಿಡಿ. ಸದಾ ಸಣ್ಣ ಮಗುವಾಗಿ ತಾಯಿ ಮಡಿಲಲ್ಲಿ ಕುತ್ಕೊಳ್ಳಿ, ಏನು ಭಗವಂತ ಕೊಡ್ತಾರೋ ಅದನ್ನು ಮಾಡ್ತಾ ಇರೋದು ಅಷ್ಟೇ. ತಾಯಿ ಮಡಿಲಿದ್ದಾಗ ತಂದೆ ತಾಯಿಗಳು ತಮ್ಮ ಪರ್ಸಿನ ಹಣ ತೆಗೆದು ಮಗುವಿನ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನು ದೇವರ ಹುಂಡಿಗೆ ಹಾಕ್ತಾರೆ. ಭಾಗ್ಯ ಮಗುಗೆ ಬರ್ತದೆ, ಸಂಪಾದನೆ ಅಪ್ಪ ಅಮ್ಮಂದಿರ್ತದೆ. ನೀವು ಆಟ ಆಡ್ತಾ ಇದ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದ್ರೆ ಈ ಭಾಗ್ಯ ಎಲ್ಲಿಂದ ಬರುತ್ತೆ ಹೇಳಿ ನೋಡೋಣ? ಯಾರಿಗಾದ್ರೂ ಏನಾದ್ರು ಕೊಡ್ಬೇಕಾದ ಮಗುವಿನ ಕೈಯಲ್ಲಿ ಹೇಳ್ತಾರೆ, ಮಗು ಇದನ್ನ ಅವ್ರಿಗೆ ಕೊಡು, ಅದ ದಾನದ ಫಲನೂ ಕೂಡ ಇವರಿಗೆ ಸಿಗಲಿ ಹೇಳುವಂತ ಒಂದು ಭಾವ. ಅದಕ್ಕಾಗಿ ಸದಾ ನೀವು ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಟಾಗ ವಿಶ್ವಕ್ಕೆ ಏನು ಕೊಡ್ಬೇಕು ಅಂತ ಭಗವಂತ ಇಷ್ಟಪಡ್ತಾರೋ ನಿಮ್ಮ ಮೂಲಕ ಕೊಡ್ತಾರೆ. ಆ ಕರ್ಮದ ಫಲ ಆದ್ಮೇಲೆ ನಿಮ್ಗೆ ಸಿಗತ್ತೆ. ಎಷ್ಟು ನೀವು ಪ್ರತಿದಿನ ಭಗವಂತನಿಂದ ಪಾಲನೆ ಪಡ್ಕೊಳ್ತಾ ಇರ್ತಾರೋ ಅಷ್ಟು ನೀವು ಸಂಪನ್ನರಾಗಿರ್ತೀರಿ. ಅದಕ್ಕಾಗಿ ಯಾವ ಸಮಯದಲ್ಲಿ ಯಾವ ಆಹಾರ, ಯಾವ ಬಟ್ಟೆ, ಏನು ಬೇಕು ಅಂತ ಬಾಬನಿಗೆ ಗೊತ್ತಿರ್ತದೆ. ಅದನ್ನು ಕೊಡ್ತಾ ಇರ್ತಾರೆ, ವಿಶೇಷವಾಗಿ ಆತ್ಮಿಕ ಆಹಾರ. ಅದಕ್ಕಾಗಿ ಹೇಳ್ತಾರೆ, ಈಶ್ವರ್ಯ ಸೇವೆ ಮಾಡಬೇಕು ಅಂತ ನಿಮ್ಗೆ ಇಚ್ಛೆ ಇದೆಯಲ್ಲ, ನೀವು ಈಶ್ವರ್ಯ ಸೇವೆಯ ಸಮಯದಲ್ಲಿ, ವಿಶೇಷವಾಗಿ ಶಿವರಾತ್ರಿ ಸಮಯದಲ್ಲಿ ತಿಂಗಳಾನುಗಟ್ಲೆ ಬೇರೆ 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 ಕಡೆ ಹೋಗ್ಬಿಟ್ಟು ಶಿವನ ಸಂದೇಶವನ್ನ ಕೊಡ್ತೀರಾ, ಸ್ಟೇಜಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತೀರಾ, ಮತ್ತೆ ಹೇಳ್ತೀರಾ ನೀವು ಸಮರ್ಪಣೆ ಆಗ್ಬೇಕು, ತ್ಯಾಗ ಮಾಡಬೇಕು. ಮಗು, ಬೇರೆಯವರಿಗೆ ಭಾಷಣ ಮಾಡೋ ಮೊದಲು ನೀನ್ ತ್ಯಾಗ ಮಾಡ್ಬೇಕಲ್ಲ, ನೀನು ಸಮರ್ಪಣೆ ಆಗ್ಬೇಕಲ್ವಾ? ಅದ ಕಡೆ ಗಮನ ಕೊಟ್ಟಿದೀಯಾ? ತ್ಯಾಗ ಮಾಡಿದೀಯಾ? ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲು ನೀನು ಸಂಪನ್ನರಾಗು. ನೀನು ಸಂಪನ್ನರಾಗದೇ ಇಲ್ಲ ಅಂತಂದ್ರೆ ನಿನ್ನ ಮೂಲಕ ಭಗವಂತನ ಶಕ್ತಿ ಬೇರೆಯವರಿಗೆ ಹೋಗ್ಬಿಟ್ಟು ತಲುಪೋದಿಲ್ಲ. ನೋಡಿ ಆದ್ಮೇಲೆ ತುಂಬಾ ಸುಂದರವಾದ ಉದಾಹರಣೆ. ಎಲ್ಲಿವರೆಗೆ ಪಾತ್ರೆ ಶುದ್ಧವಾಗೋದಿಲ್ವೋ ಸೂರ್ಯನ ಕಿರಣ ಅದರ ಮೇಲೆ ಬಿದ್ದರೆ ಆ ಸೂರ್ಯನ ಕಿರಣ ರಿಫ್ಲೆಕ್ಷನ್ ಆಗೋದಿಲ್ಲ. ಒಂದು ಪಾತ್ರೆಯಲ್ಲಿ ಎಣ್ಣೆ ಇದೆ ಅಂತ ತಿಳ್ಕೊಳ್ಳಿ, ಜಿಡ್ಡಿದೆ ಅಂತ ತಿಳ್ಕೊಳ್ಳಿ, ತುಪ್ಪ ಇದೆ ಅಂತ ತಿಳ್ಕೊಳ್ಳಿ, ಹೆಂಗಿರ್ತದದು? ಮುಟ್ಬಿಟ್ಟು ಕೈಗೆಲ್ಲ ಮೆತ್ಕೊಳ್ತದಲ್ವಾ? ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡಬೇಕಾಗ್ತದೆ. ಹಾಗೆ ಈ ಪ್ರಪಂಚದ ವ್ಯಕ್ತಿ ವಸ್ತುಗಳ ಜೊತೆಗೆ ನನ್ನದು ಅಂತ ನೀವು ಮನಸ್ಸನ್ನು ಇಟ್ರೆ ಮೆತ್ಕೊಳ್ತದೆ, ಗೊತ್ತಿರಲಿ. ಅದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ಯೋಗ ಮಾಡ್ಬೇಕಾಗ್ತದೆ. ದಿನದಲ್ಲಿ ಮೆಚ್ಕೊಳ್ಳುವಂತ ಪ್ರಯತ್ನ ಹೆಚ್ಚಿಗೆ ಆಗಿದ್ದಿದ್ರೆ ಅದರ ಮೇಲೆ ಎಷ್ಟೇ ಸೂರ್ಯನ ಕಿರಣ ಬಿದ್ರೂ ಕೂಡ ರಿಫ್ಲೆಕ್ಷನ್ ಆಗೋದಿಲ್ಲ. ಅಂದ್ರೆ ಅಂತಹ ಆತ್ಮಗಳ ಮೂಲಕ ಭಗವಂತ ಶಕ್ತಿಯನ್ನ ಪ್ರವಾಹ ಮಾಡಿದ್ರೆ ಅದು ಬೇರೆಯವರಿಗೆ ಹೋಗಿಬಿಟ್ಟು ತಲುಪೋದಿಲ್ಲ. ಅದನ್ನೇ ಬಾಬಾ ಹೇಳ್ತಾ ಇರೋದು, ಪವಿತ್ರರಾಗಿ ಶುದ್ಧವಾಗಿ ಈಶ್ವರಿ ಸೇವೆ ಸಮಯದಲ್ಲಿ ನಿಮ್ಮ ಮನಸ್ಸು ಯಾವುದೇ ವ್ಯಕ್ತಿ, ವಸ್ತು, ವಿಷಯದ ಕಡೆ ಹೋಗಬಾರದು, ಕನೆಕ್ಟ್ ಆಗಬಾರ್ದು, ಜೋಡಣೆ ಆಗಬಾರ್ದು, ಸ್ವಚ್ಛವಾಗಿರಬೇಕು.
ಅದಕ್ಕಾಗಿ ಆ ನಾನು ನನ್ನತನವನ್ನ ಇವತ್ತೇನ್ ಮಾಡಿ ಬಲಿ ಹಾಕಿ ಅದನ್ನೇನ್ ಮಾಡಿ ಸ್ವಚ್ಛ ಮಾಡಬೇಡಿ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ನೀವು ಮಾಡಿರುವಂತ ಪ್ರತಿಜ್ಞೆಯನ್ನ ಫೈನಲ್ ಮಾಡಿ. ಮಾಯೆ ಬರ್ತಾ ಇರ್ತದೆ, ನಿಮ್ ಸುತ್ತಾ ಇರ್ತದೆ, ಚಕ್ಕರ್ ಹಾಕ್ತಾ ಇರ್ತದೆ. ಓಕೆ, ನಿಮಗೆ ಸೇವೆ ಮಾಡುವಂಥದ್ದು ಇಷ್ಟ ಇದೆ ತಾನೇ? ಮಕ್ಕಳಿಗೆ ಇವತ್ತು ಸೇವೆಯ ಬಗ್ಗೆ ತುಂಬಾ ಆಸಕ್ತಿ, ತುಂಬಾ ವಿಜೃಂಭಣೆಯಿಂದ ಏನ್ ಮಾಡ್ತಾರಂತೆ ಮಕ್ಕಳು? ಸೇವೆಯನ್ನ ಮಾಡ್ತಾರಂತೆ. ಸೇವೆಯನ್ನ ಮಾಡಿ, ಬೇಡ ಅಂತ ಬಾಬಾ ಹೇಳಿಲ್ಲ. ಆದರೆ ಪ್ರಪಂಚ ಏನ್ ಕೇಳ್ತಾ ಇದೆ? ಸಂಪೂರ್ಣತೆ ಸಮಾಪ್ತಿ. ವಿಜ್ಞಾನ ರೆಡಿ ಇದೆ, ಅಡ್ವಾನ್ಸ್ ಪಾರ್ಟಿಯವರು ಡೇಟ್ ಕೇಳ್ತಾ ಇದ್ದಾರೆ, ವಿನಾಶಕ್ಕೆಲ್ಲ ವಸ್ತುಗಳು ರೆಡಿ ಇದ್ದಾವೆ, ವಿಕಾರಗಳು ರೆಡಿ ಇದ್ದಾವೆ. ಆದರೆ ಮಕ್ಕಳು ರೆಡಿ ಇಲ್ಲ, ಇನ್ನು ರೆಡಿ ಆಗಿಲ್ಲ. ಇನ್ನೂ ಪ್ರಪಂಚದಲ್ಲಿ ವಿಕಾರದಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಇಲ್ಲಿಂದ ಹೊರಗಡೆಗೆ ಬನ್ನಿ. ದಾದಿಯವರು ಕೇಳ್ತಾರಂತೆ, ಬಾಬಾ ಪ್ರತ್ಯಕ್ಷತೆ ಯಾವಾಗ ಆಗತ್ತೆ? ಬಾಬಾ ಹೇಳ್ತಾರೆ, ಪ್ರತ್ಯಕ್ಷತೆ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕು. ಅದಕ್ಕೆ ಹೆಚ್ಚಿಗೆ ಹೊತ್ತು ಬೇಕಾಗಿಲ್ಲ. ಪ್ರತ್ಯಕ್ಷತೆ ಮಾಡ್ಲಿಕ್ಕೆ 1 ಸೆಕೆಂಡ್ ಸಾಕು. ಆದರೆ ಪ್ರತ್ಯಕ್ಷ ಮಾಡುವಂತ ಪಾತ್ರ ಕ್ಲೀನ್ ಆಗಿರ್ಬೇಕಲ್ಲ, ಕನ್ನಡಿ ಕ್ಲೀನ್ ಆಗಿರ್ಬೇಕಲ್ವಾ? ನಾನ್ ತಾನೇ ಪ್ರತ್ಯಕ್ಷ ಆಗ್ಬೇಕು, ಆ ಸ್ಥಳ ಸ್ವಚ್ಛವಾಗಿರ್ಬೇಕಲ್ವಾ? ಅದರ ಸ್ವಚ್ಛತೆ ಇನ್ನೂ ಮಕ್ಕಳಲ್ಲಿ ಬಂದಿಲ್ಲ. ಯಾರು ಮಾಡಬೇಕು? ಪಾಂಡವರು, ಶಕ್ತಿಯರು, ನೀವೇ ತಾನೇ ಮಾಡ್ಬೇಕಾಗತ್ತೆ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅಷ್ಟು ನಾವು ಪ್ರತ್ಯಕ್ಷರಾಗಿದ್ದೀವಾ? ಅಷ್ಟು ಪವಿತ್ರರಾಗಿದ್ದೀವಾ? ಸರಿ, ನೀವೇನು 9 ಲಕ್ಷ ಜನರನ್ನು ರೆಡಿ ಮಾಡ್ಬೇಕಾಗಿದ್ದಿಲ್ಲ. 16,000 ಜನ ಆದ್ರೂ ರೆಡಿ ಆಗಿದಾರ? ಅಷ್ಟೇ ಹ್ಯಾಂಡ್ಸ್ ಆದ್ರೂ ನನ್ನ ಕೈಲಿದಾರ? 4 ಕಡೆಗೆ ವಿಶ್ವದಾದ್ಯಂತ ನಾನು ಪ್ರತ್ಯಕ್ಷತೆ ಮಾಡಬೇಕು ಅಂತಂದ್ರೆ ಅಷ್ಟು ಆತ್ಮಗಳಾದ್ರೂ ಸಂಪೂರ್ಣವಾಗಿ ರೆಡಿ ಆಗಿದೆ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಎಂದೂ ಕೂಡ ಕಾಮನೆಗಳು ಬರ್ತಾ ಇಲ್ವಾ? ಸಿಟ್ಟು ಬರ್ತಾ ಇಲ್ವಾ? ಅಭಿಮಾನ ಇಲ್ವಾ? ಮೋಹ ಇಲ್ವಾ? ಲೋಭ ಇಲ್ವಾ? ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗ್ಬೇಕು? ಏನು ನೀವು ಬಾವುಟವನ್ನ ಹಾರಿಸಿಬಿಟ್ಟು ಭಗವಂತನ ಪ್ರತ್ಯಕ್ಷತೆ ಮಾಡ್ತಿರೋ, ವಿಶ್ವದ ಸ್ಟೇಜಿನಲ್ಲಿ ಕೋಟ್ಯಾಂತರ ಆತ್ಮಗಳು ನಿಂತಿರ್ತಾರೆ. ಅದು ನಿಮ್ಮ ಮೂಲಕ ಭಗವಂತನ ಪ್ರತ್ಯಕ್ಷತೆ ಆಗ್ತದೆ. ಬಾವುಟದ ಪ್ರತ್ಯಕ್ಷತೆಯಲ್ಲ, ಭಗವಂತನ ಪ್ರತ್ಯಕ್ಷತೆ, ಶಕ್ತಿಗಳ ಪ್ರತ್ಯಕ್ಷತೆ, ಗುಣಗಳ ಪ್ರತ್ಯಕ್ಷತೆ. ಈಗ ಸ್ವಲ್ಪ ಸಮಯದಲ್ಲೇ ಇದು ಬರುವ ಹಾಗೆ ಇದೆ. ಮೋಸ್ಟ್ಲಿ ಶಿವರಾತ್ರಿ ಸಮಯ. ಅದಕ್ಕೆ ಎಲ್ಲರೂ ಕೇಳ್ತಾ ಇದ್ದಾರೆ, ಮಕ್ಕಳೇ ಡೇಟ್ ಫಿಕ್ಸ್ ಮಾಡಿ. ಮದುವೆಗೆ ಡೇಟ್ ಫಿಕ್ಸ್ ಮಾಡ್ತೀರಾ? ಸೇವೆ ಮಾಡ್ಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತೀರಾ? ಸೆಂಟರ್ ಓಪನಿಂಗ್ ಡೇಟ್ ಫಿಕ್ಸ್ ಮಾಡ್ತೀರಾ? ಹೌದು ತಾನೆ? ಮೌಂಟ್ ಅಬುಗೆ ಹೋಗ್ಬೇಕು ಅಂತ ಡೇಟ್ ಫಿಕ್ಸ್ ಮಾಡ್ತೀರಾ? ಪ್ರತಿಯೊಂದಕ್ಕೂ ಕೂಡ ಡೇಟ್ ಫಿಕ್ಸ್ ಮಾಡ್ತಿರ್ತಾನೆ. ಅಡ್ವಾನ್ಸ್ ಪಾರ್ಟಿಯವರು ಶಿವಬಾಬನ ಹತ್ರ ಡೇಟ್ ಕೇಳ್ತಿದಾರಂತೆ, ಬಾಬಾ ಯಾವಾಗ ಫಿಕ್ಸ್ ಮಾಡ್ತೀರಾ ಅಂತ. ಬ್ರಹ್ಮ ಬಾಬಾ ಕೇಳ್ತಿದಾರಂತೆ, ಯಾವಾಗ ಗೇಟ್ ಓಪನ್ ಮಾಡ್ತೀರಿ? ಮಾಯೆ ಕೇಳ್ತಿದೆ ಇಂತೆ, ವಿಜ್ಞಾನದವ್ರು ಕೇಳ್ತಿದಾರಂತೆ, ಎಲ್ಲರೂ ಕೇಳ್ತಿದಾರಂತೆ. ಆದರೆ ನೀವು ಮಕ್ಕಳು ಇನ್ನೂ ರೆಡಿ ಆಗಿಲ್ಲ. ನಾನು ಪರ್ದೆಯನ್ನು ಓಪನ್ ಮಾಡೋದು, ಯಾರೋ ಆವಾಗ ಎಲ್ಲರ ಎದುರುಗಡೆ ಬಂದ್ಬಿಟ್ಟು ಕಿವಿ ಓಲೆ ಹಾಕೊಳ್ಳೋದು, ಆವಾಗ ಡೆಕೋರೇಷನ್ ಮಾಡೋದು ಚೆನ್ನಾಗಿರುತ್ತಾ? ಇಲ್ಲಲ್ವಾ? ಇವಾಗ ಇಲ್ಲಿ ನಾವು ಆನ್ಲೈನಲ್ಲಿ ನಿಮ್ಮ ಎದುರುಗಡೆಗೆ ಬರ್ತೀವಿ. ನಿಮ್ಮ ಎದುರುಗಡೆಗೆ ಬಂದ ಮೇಲೆ ನಿಮ್ಮ ಎದುರುಗಡೆಗೆ ನಾನು ಬ್ಯಾಡ್ಜ್ ಹಾಕೊಳ್ಳೋದು, ತಲೆ ಬಾಚ್ಕೊಳ್ಳೋದು, ನೀರು ಕುಡಿಯೋದು, ಹಿಂಗೆ ಕೆರ್ಕೊಳ್ಳೋದು ಮಾಡಿದ್ರೆ ನಿಮ್ಗೆ ಇಷ್ಟ ಆಗತ್ತಾ? ಇಲ್ಲ ತಾನೇ? ಎಲ್ಲ ರೆಡಿ ಆಗಿಬಿಟ್ಟು ಎದುರುಗಡೆಗೆ ಬರಬೇಕು ತಾನೇ? ಗೊತ್ತಿರುತ್ತೆ ತಾನೇ ಸ್ಪಾಟ್ಲೈಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನೀವಷ್ಟೆಲ್ಲ ರೆಡಿ ಆದ್ಮೇಲೆ ತಾನೇ ನಾನು ಸ್ಟೇಜ್ ಮೇಲೆ ತರ್ಲಿಕ್ಕೆ ಆಗತ್ತೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲಾ ರೀತಿಯಲ್ಲಿ ನೀವು ಸುಂದರರಾಗಿದ್ದೀರಾ, ಪ್ರತ್ಯಕ್ಷತೆಗೆ ಯೋಗ್ಯರಾಗಿದ್ದೀರಾ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನನಗೆ ಪ್ರತ್ಯಕ್ಷ ಮಾಡ್ಲಿಕ್ಕೆ ಹೆಚ್ಚಿಗೆ ಸಮಯ ಬೇಡ, 1 ಸೆಕೆಂಡ್ ಅಲ್ಲಿ ಮಕ್ಕಳ ಮೂಲಕ ನಾನೇನಾಗ್ಬಿಡ್ತಾನೆ, ಪ್ರತ್ಯಕ್ಷ ಆಗ್ಬಿಡ್ತಾನೆ. ಅದ ಮಕ್ಕಳಲ್ಲಿ ಅಷ್ಟು ಪವಿತ್ರತೆ ಇರೋದು ಇರಬೇಕಾಗ್ತದೆ. ಗಣೇಶನ ಹಬ್ಬದ ದಿನ ಮನೆಯಲ್ಲಿ ಗಣೇಶ ತರ್ಲಿಕ್ಕೆ ಎಷ್ಟೊತ್ತು ಬೇಕು? ಹೊರಗಡೆಯಿಂದ 5 ನಿಮಿಷದಲ್ಲಿ ತಂದು ಬಿಡ್ಬೋದಲ್ವಾ? ನೋಡಿ, ಬೆಂಗಳೂರಿನಲ್ಲಿ ತರುವಂತ ಗಣೇಶ ಅಲ್ಲ. ಬೆಂಗಳೂರಿನಲ್ಲಿ ಗಣೇಶನ ಹೆಂಗ್ ತರ್ತಾರೆ ಗೊತ್ತಾ? ಗಣೇಶನ ಮಾರೋದನ್ನೇ ಎಲ್ಲ ರೋಡ್ ಪಕ್ಕದಲ್ಲಿ ಗಟಾರ್ ಇರುವಂತ ಸ್ಥಳದಲ್ಲಿ, ಸರಿನಾ? 8 ದಿನ 10 ದಿನ ಮೊದಲೇ ಮನೆಯಲ್ಲಿ ಗಣೇಶನ ತಂದು ಬಿಟ್ಟಿರ್ತಾರೆ. ಆಮೇಲೆ ಗಣೇಶನ ಪೂಜೆ ಮಾಡಿ 1 ದಿನ 2 ದಿನ ಇಟ್ಬಿಟ್ಟು ಬಕೆಟ್ ಅಲ್ಲಿ ಮುಳುಗಿಸ್ಬಿಡ್ತಾರೆ. ನಮ್ಮ ಕಡೆಗೆಲ್ಲ ಎಷ್ಟು ಭಕ್ತಿ ಭಾವ ಇರುತ್ತೆ ಗೊತ್ತಾ? ಗಣೇಶನ್ ತರಬೇಕು ಅಂತಂದ್ರೆ ಆ ಗುಡಿಗಾರರ ಮನೆಯಲ್ಲೇ ಹೋಗ್ಬಿಟ್ಟು ತಗೊಂಡ್ಬರ್ಬೇಕು.
ಹಳೆ ಕಾಲದ ಸಿಸ್ಟಮ್ ಅಲ್ಲಿ ಹೇಗಿತ್ತು ಅಂತಂದ್ರೆ, ಗುಡಿಗಾರರ ಮನೆಗೆ ಮನೆಯವರೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಬಾಕ್ಸ್ ಗೀಕ್ಸ್ ಎಲ್ಲ ತಗೊಂಡೋಗಿ ಅವರಿಗೆ ತೆಂಗಿನಕಾಯಿ, ಬೆಲ್ಲ, ಆಮೇಲೆ ವೀಳ್ಯದೆಲೆ, ಅಟ್ಟಿ, ತೆಂಗಿನ ಎಲ್ಲ ಅಕ್ಕಿ ಎಲ್ಲವನ್ನ ಕೊಟ್ಟು ಅವರಿಗೆ ಹಣವನ್ನ ಕೊಟ್ಟು ಅವ್ರ ಜೊತೆಗೆ ಗುಡಿಗಾರ ಮನೆ ಬಾಗಿಲಿಗೆ ಬರ್ತಾ ಇದ್ರು. ಮನೆ ಬಾಗಿಲಿಗೆ ಬಂದು ಗುಡಿಗಾರ ಏನ್ ಮಾಡ್ತಿದ್ರು, ಗಣಪತಿ ಎತ್ಕೊಂಡು ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಲೇಬರ್, ಇವರೆಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ, ಅಲ್ಲಿ ಒಯ್ದು ಬಿಟ್ಟು ಗಣಪತಿನ ಕುಳಿಸ್ತಾ ಇದ್ರು. ಕುಳಿಸಿದ ಮೇಲೆ ಅದನ್ನ ಅಲ್ಲಾಡ್ಸಂಗಿಲ್ಲ. ಅದು ಆದ್ಮೇಲೆ ಗುಡಿಗಾರ ಅದಕ್ಕೆ ದೃಷ್ಟಿಯನ್ನ ಕೊಡ್ತಾ ಇದ್ರು. ದೃಷ್ಟಿ ಕೊಟ್ಟ ಮೇಲೆ ಅದಕ್ಕೆ ಜೀವ ಬಂತು, ಶಕ್ತಿ ಬಂತು ಅಂತ. ಅದು ಗಣಪತಿ ಹಬ್ಬದ ದಿನನೇ ಆಗ್ಬೇಕು. ಅದಾದ್ಮೇಲೆ ಇವ್ರು ಯಾವಾಗ ಮುಳುಗಿಸ್ತಾರೋ ಆವಾಗ ಬ್ರಾಹ್ಮಣ ಪೂಜೆಯನ್ನ ಮಾಡ್ಬೇಕು, ಆಮೇಲೆ ಅಲ್ಲಾಡ್ಸ್ಬೋದು, ಆವಾಗ ವಿಸರ್ಜನೆ ಆಯ್ತು ಅಂತ. ಅಂದ್ರೆ ಅಷ್ಟು ಭಕ್ತಿ ಭಾವ. ಭಗವಂತ ಏನ್ ಹೇಳ್ತಾರೆ, ಮೂರ್ತಿಯನ್ನು ಒಳಗಡೆ ತಂದಿಡ್ಲಿಕ್ಕೆ 5 ನಿಮಿಷ ಸಾಕು. ಅದರ ಮೊದಲು ತಿಂಗಳಾನುಗಟ್ಲೆ ಮನೆ ಕ್ಲೀನ್ ಮಾಡ್ಬೇಕಲ್ಲ, ಡೆಕೋರೇಷನ್ ಮಾಡ್ಬೇಕಲ್ಲ, ತಿಂಡಿ ರೆಡಿ ಆಗಿರ್ಬೇಕಲ್ಲ, ಊಟ ರೆಡಿ ಆಗಿರ್ಬೇಕಲ್ಲ, ನೋಡ್ಲಿಕ್ಕೆ ಬಂದಂತ ಭಕ್ತರಿಗೆ ಕೊಡ್ಲಿಕ್ಕೆ ಪ್ರಸಾದ ಬೇಕಲ್ಲ. ಹಾಗೇನೇ ನೀವೆಷ್ಟರ ಮಟ್ಟಿಗೆ ರೆಡಿ ಆಗಿದ್ದೀರಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ದಿನದಲ್ಲಿ ಹೆಚ್ಚಿನ ಸಮಯ ಕರ್ಮಾತೀತ ಸ್ಥಿತಿಯಲ್ಲಿರಿ, ಸಂಪನ್ನರಾಗಿ. ಸಂಪನ್ನರಾಗಿಲ್ಲ ಅಂದ್ರೆ ಆದ್ಮೇಲೆ ಏನಾಗತ್ತೆ ಗೊತ್ತಾ, ಬಾಬಾ ಇದೊಂದು ಸಮಸ್ಯೆ ಪರಿಹಾರ ಮಾಡಿಕೊಟ್ಬಿಡು, ಇದನ್ನು ಮಾಡಿಕೊಟ್ಬಿಡು, ನಮ್ಮ ಮಕ್ಕಳು ಸರಿ ಇಲ್ಲ, ನನಗೆ ತಲೆನೋವಿದೆ, ಸ್ವಂತ ಮನೆ ಬೇಕು. ಬಾಬನಿಗೆ ಮನೆ ಬೇಕು. ಯಾಕೆ ಬಾಬನಿಗೆ ಮನೆ ಬೇಕು ಅಂತ ಗೊತ್ತಿಲ್ವಾ? ಅವ್ನು ಸೆಂಟರ್ ಓಪನ್ ಮಾಡ್ಕೊಳ್ಳೋದಿಲ್ವಾ? ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಅವನಿಗೆ ಗೊತ್ತಿಲ್ವಾ? ಬಾಬಾ ಕಾರ್ ಬೇಕು, ಫರ್ನಿಚರ್ ಬೇಕು, ಗೊತ್ತಿಲ್ವಾ ಬಾಬನಿಗೆ ಯಾವ ಮಕ್ಕಳಿಗೆ ಯಾರಿಗೆ ಏನ್ ಕೊಡ್ಬೇಕು ಅಂತ? ಆದ್ರೆ ನನ್ನ ವೈಯಕ್ತಿಕ ಈಶ್ವರಿ ಜೀವನದಲ್ಲಿ ನಾನು ನೋಡ್ತಾ ಇದ್ದೇನೆ, ನೀವೆಲ್ಲ ಬರ್ತಾ ಇರೋದು ಬಾಬಾ ಕಳ್ಸಿಕೊಟ್ಟಿರೋದು, ನಿಮಗೂ ನನಗೂ ಏನು ಸಂಬಂಧನೂ ಇಲ್ಲ. ಏನು ಬರ್ತಾ ಇದಿಲ್ಲ ನೀವೆಲ್ಲ, ಬಾಬಾ ನಿಮ್ಗೆ ಪ್ರೇರಣೆಯನ್ನು ಕೊಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಮತ್ತು ಬಾಬಾನೇ ಇಲ್ಲಿ ಬಂದಾಗ ನೀವು ಭೋಜನ ಕೊಡ್ತಾ ಇರೋದು ನನಗೆ ಪಕ್ಕಾ ಗೊತ್ತಾಗ್ತಾ ಇದೆ. ಈಶ್ವರಿ ಸೇವೆಗೆ ಬಾಬಾ ಕೊಡ್ತಾ ಇರುವಂತ ಧನ ಇರಬಹುದು, ಉಡುಗೊರೆ ಇರಬಹುದು, ವಸ್ತುಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಜೊತೆಲಿರುವಂತ ಸೇವಾಧಾರಿಗಳಿರ್ಬೋದು, ಹ್ಯಾಂಡ್ಸ್ಗಳಿರ್ಬೋದು, ಎಲ್ಲವನ್ನ ಬಾಬಾನೇ ಕೊಡ್ತಿದ್ದಾರೆ. ನಾನು ಏನು ಕೇಳಲ್ಲ. ಯಾವ ಸಮಯದಲ್ಲಿ ಏನು ಬೇಕು ಅದಕ್ಕೆ ಸಂಬಂಧಪಟ್ಟಂತ ಆತ್ಮಗಳಿಂದ ಹಿಡಿದು, ಧನದಿಂದ ಹಿಡಿದು, ಅಲ್ಲಿ ವ್ಯಕ್ತಿಗಳು ಪ್ರತಿಯೊಂದನ್ನು ಕೂಡ ಬಾಬಾ ಕೊಡ್ತಾರೆ. ನನಗೆ ಸ್ಪಷ್ಟವಾಗಿ ಗೊತ್ತಾ. ನಾವು ಕರೆದು ನೀವು ಯಾರು ಬರ್ಲಿಕ್ಕೆ ಸಾಧ್ಯವಿಲ್ಲ. ಬಂದಾಗಲೂ ಕೂಡ ನಿಮಗೆ ಈಶ್ವರೀಯ ಭೋಜನ ಸಿಕ್ಕಿದ್ರೆ ಮಾತ್ರ ನೀವು ಬರ್ತೀರಾ ಹೊರತು ನಾವು ಕೊಟ್ಟು ನೀವು ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ನಿಮ್ಗೆ ಬೇಕಾಗೂ ಕೂಡ ಇಲ್ಲ. ಮನುಷ್ಯಾತ್ಮರ ಭೋಜನ ತಿಂದು 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 ನಿಮ್ಗೆ ಸಾಕಾಗ್ಬಿಟ್ಟಿದೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಅಂತಹ ಆತ್ಮಗಳಿಗೆ ಸ್ಪಷ್ಟವಾಗಿ ಗೊತ್ತಾಗದಂತೆ ಬಾಬಾ ನನ್ನ ಜೊತೆಯಲ್ಲಿ ಇದ್ದಾರೆ ಅಂತ. ಅದಕ್ಕಾಗಿ ಮಕ್ಕಳೇ, ನಿಮ್ಮ ವೈಯಕ್ತಿಕ ಇಚ್ಛೆಗಳನ್ನ ಇಟ್ಕೊಂಡು ಅದು ಬೇಕು ಇದು ಬೇಕು ಅಂತ ಪ್ರಪಂಚದ ಜನ ಬೊಬ್ಬೆ ಹೊಡಿತಾ ಇದ್ದಾರೆ, ಕೇಳ್ತಾ ಇಲ್ವಾ? ನಿನ್ನೆ ಒಂದು ನ್ಯೂಸ್ ಬಂದಿತ್ತು, ಒಂದ್ ಕಡೆ ಚಂಡಮಾರುತ ಬಂದ್ಬಿಟ್ಟು ಸಾವಿರಾರು ಜನ ಸತ್ತೋಗ್ಬಿಡ್ತಾರೆ. ಯಾರ್ಯಾರು ಸತ್ತೋಗಿದ್ದಾರೆ ಅಂತಾನು ಕೂಡ ಲೆಕ್ಕಾಚಾರ ಇಲ್ವಂತೆ. ಮನೆಗಳು ಬಿದ್ದೋಗ್ಬಿಟ್ಟು ದ್ವೀಪನೇ ಫುಲ್ ಹಳೆ ಬಂದ್ಬಿಟ್ಟು, ಊಟ ಇಲ್ಲ, ತಿಂಡಿ ಇಲ್ಲ, ನಾವ್ ಯಾಕಾದ್ರೂ ಬದುಕುಳಿದಿದೀವಿ ಅಂತ ಅವ್ರಿಗೆ ಸಂಕಲ್ಪ ಬರ್ತಾ ಇದ್ದಿದ್ದು, ನಾವು ಸತ್ತೋಗ್ಬಿಟ್ಟು ಸಾಕಾಗ್ಬಿಟ್ಟಿತ್ತು. ಆ ರೀತಿ ವಿಶ್ವದಲ್ಲಿ ಎಲ್ಲರೂ ಕೂಡ ತುಂಬಾ ಜನ ಕರ್ಮದ ಲೆಕ್ಕಾಚಾರವನ್ನು ಅನುಭವಿಸ್ತಾ ಇದ್ದಾರೆ. ಬಾಬ್ದಾದರ ನೋಡ್ಲಿಕ್ಕೆ ಆಗ್ತಾ ಇಲ್ವಂತೆ. ಅಯ್ಯೋ, ನನ್ನ ಮಕ್ಕಳು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರಲ್ಲ. ಅದಕ್ಕೆ ಆದಷ್ಟು ಬೇಗ ಪ್ರಪಂಚ ಬದಲಾವಣೆ ಆಗ್ಬೇಕಲ್ವಾ? ಅವರ ಕೂಗು, ಅವರ ನೋವು, ಅವರ ಒಂದು ತೊಳಲಾಟ ಕೇಳ್ತಾ ಇಲ್ವಾ ನಿಮಗೆ? ಅದಕ್ಕಾಗಿ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ ಪಕ್ಕದಲ್ಲಿಡಿ. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಿ, ಸರ್ವರ ದುಃಖವನ್ನು ದೂರ ಮಾಡಲಿಕ್ಕೆ ಕಾರಣೀಭೂತರಾಗಿ, ಭಗವಂತನಿಗೆ ಅವನ ಕೆಲಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡಿ, ಸ್ಥಳವನ್ನ ಕೊಡಿ. ಅವತರಿತ ಆತ್ಮರಾಗಿ, ಎಲ್ಲದಿಂದ ಡಿಟ್ಯಾಚ್ ಆಗಿ, ಇಂತಹ ಒಂದು ಅವಶ್ಯಕತೆ ಈಗ ಬೇಕಾಗಿದೆ. ಭಾವನೆಗೆ ಇಂತಹ ಮಕ್ಕಳ ಅವಶ್ಯಕತೆ ಇದೆ. ಬೇರೆಯವ್ರಿಗೆ ಉದ್ಧಾರ ಮಾಡ್ತಾ ಮಾಡ್ತಾ ನೀವು ಸಿಕ್ಕಾಕೊಂಡ್ಬಿಡ್ಬೇಡಿ. ನೀವು ಮಾಡುವಂತ ಪ್ರತಿಯೊಂದು ಕರ್ಮದಲ್ಲಿ ಸಂಪನ್ನರಾಗ್ಬೇಕು. ಆದ್ಮೇಲೆ ಒಂದು ವಿಷಯ ಗೊತ್ತಿಲ್ಲಿ, ಇವಿಷ್ಟೇ ಕಾರ್ಯ ಸಾಧನೆಯನ್ನ ಮಾಡಿದ್ರು ಕೂಡ ಭಗವಂತ ನಿಮ್ಮಿಂದ ಸೇವೆ ಮಾಡಿದಾಗ, ಸೇವೆ ತೆಗೆದುಕೊಂಡಾಗ ಮಾತ್ರ ಆ ಸೇವೆಯ ಫಲದಿಂದ ಆತ್ಮ ಖುಷಿ ಆಗತ್ತೆ. ಆತ್ಮ ಯಾವಾಗ ಖುಷಿ ಆಗತ್ತೋ ಅವಾಗ ಸಂಪನ್ನ ಆಗತ್ತೆ. ಮೊನ್ನೆ ಬೆಂಗಳೂರಿಗೆ ಸೇವೆಗೆ ಹೋದಾಗ ಆಕ್ಚುಲಿ ಹೋಗ್ಬೇಕಾದ್ರೆ ನನಗೆ ಜ್ವರ ಇತ್ತು, ಮೈ ಕೈ ನೋವಿತ್ತು.
ಅದು ಬಾಬಾ ಡೇಟ್ ಕೊಟ್ಟಿದ್ದಾರೆ ಅಂತ ಹೋಗಿದ್ದಾಯ್ತು. 3 ದಿನ ಸೇವೆ ಮಾಡಿದ್ದಾಯ್ತು. ಮಾತ್ರೆ ತಗೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಲಾಸ್ಟ್ ದಿನ ನಮ್ಮ ರೂಮಲ್ಲಿ ಒಬ್ರು ಅಣ್ಣವ್ರಿದ್ರು. ಅಣ್ಣವ್ರೆ ನಿಮ್ಗೆ ಜ್ವರ ಬಂದಿದೆ ಅಲ್ವಾ ಅಂತ. ಹೌದಪ್ಪ, ಮಾತ್ರೆ ಕೊಡ್ತೀನಿ ಅಂದ್ರೆ ಬೇಡ ನಾನು ತಗೊಳ್ತಾ ಇದ್ದೀನಿ. ನಿನ್ನೇನು ಕೂಡ ಜ್ವರ ಇತ್ತು ಮನೆಗೆ ಬಂದ್ಮೇಲೆ, ಟ್ರೀಟ್ಮೆಂಟ್ ತಗೊಂಡಿದ್ದಾಯ್ತು. ಆದ್ರೆ ಅದರ ಕಡೆ ಗಮನ ಇಲ್ಲ. ಗಮನ ಯಾವ್ದ್ರ ಕಡೆಗೆ? ಈಶ್ವರಿ ಸೇವೆ ಕಡೆಗೆ. ಅದನ್ನು ಮಾಡಬೇಕು. ನಮ್ಮ ಕಷ್ಟಗಳಿಗಿಂತ ಅಲ್ಲಿ ಬಂದಿರುವಂತ ಆತ್ಮನ ಸಂತೃಪ್ತ ಪಡಿಸ್ಬೇಕು. ಅವರು ಖುಷಿಯಿಂದ ಬರ್ಬೇಕು. ಅವ್ರಿಗೆ ಎಷ್ಟು ಕಷ್ಟಪಟ್ಬಿಟ್ಟು ಬಂದಿರ್ತಾರೆ, ರಜೆ ಹಾಕೊಂಡು ಬಂದಿರ್ತಾರೆ, ಕಷ್ಟಪಟ್ಟು ಬಂದಿರ್ತಾರೆ. ಅವರ ದುಃಖವನ್ನು ದೂರ ಮಾಡಬೇಕು ಹೇಳುವಂತ ಒಂದು ಮನೋಭಾವ ಇರಬೇಕಾಗತ್ತೆ ಆತ್ಮೀಯರೇ. ಆವಾಗ ಅಂತಹ ಸಂದರ್ಭದಲ್ಲೂ ಕೂಡ ಸಂಪನ್ನತೆಯ ಅನುಭವ ಆಗ್ತದೆ, ಖುಷಿಯ ಅನುಭವ ಆಗ್ತದೆ, ಸಫಲತೆಯ ಅನುಭವ ಆಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಯೆ ಎಲ್ಲ ರೀತಿಯಲ್ಲೂ ಬರುತ್ತೆ, ನಾವು ಹೆದರಬಾರ್ದು, ಅದರ ಬಗ್ಗೆ ಯೋಚನೆಯನ್ನ ಮಾಡಬಾರ್ದು. ಬಾಬಾ ನಮ್ಗೆ ಏನು ಡ್ಯೂಟಿಯನ್ನ ಕೊಟ್ಟಿದ್ದಾರೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬಾಬಾನ ಬಗ್ಗೆ ಪ್ರೀತಿ ಇರಬೇಕಾಗ್ತದೆ. ಆವಾಗ ಅಲ್ಲಿ ಸಿಗುವಂತಹ ಒಂದು ಆಶೀರ್ವಾದದಿಂದ ಆತ್ಮ ಸಂಪನ್ನವಾಗಿರ್ತದೆ. ಯಾವಾಗ ನೀವು ಸಂಪನ್ನರಾಗಿರ್ತಾರೋ ನಿಮಗೆ ಬೇಕಾದಷ್ಟು ಸಮಯ, ಸಂಕಲ್ಪ ಎಲ್ಲನೂ ಕೂಡ ಸಿಗ್ತದೆ. ಸಂಪನ್ನತೆ ಇಲ್ಲ ಅಂದ್ರೆ ಅದು ಬೇಕು, ಇದು ಬೇಕು, ಇದು ಸಿಕ್ಕಿದೆ, ಅದು ಸಿಕ್ಕಿಲ್ಲ, ಅವ್ರು ಹಾಗೆ ಮಾಡ್ತಿದ್ದಾರೆ, ಇವ್ರು ಹೀಗೆ ಮಾಡ್ತಾರೆ, ಇದರಲ್ಲೇ ನಿಮ್ಮ ಸಮಯ ವ್ಯರ್ಥವಾಗಿ ಬಿಡತ್ತೆ. ಸಂಪನ್ನರಾದಾಗ, ಎಲ್ಲ ಹೊಟ್ಟೆ ತುಂಬಿದ್ದಾಗ, ಮಾನಸಿಕವಾಗಿ ಆತ್ಮಿಕವಾಗಿ ಯಾವ ಕಾರ್ಯವನ್ನ ಮಾಡಬೇಕು ಅದು ಕರೆಕ್ಟಾಗಿ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಒಂದು ವಿಷಯ ಗೊತ್ತಿರಲಿ, ಪ್ರಪಂಚದಲ್ಲಿ ನನಗೇನು ಬೇಕು ಹೇಳುವಂತ ಚಿಂತೆ ಮಾಡಬೇಡಿ. ನಿಮ್ಗೇನು ಬೆಸ್ಟ್ ಬೇಕು ಅದನ್ನು ಬಾಬಾ ಕೊಡ್ತಾ ಇದ್ದಾರೆ. ಒಂದೇ ಉದ್ದೇಶ ಇರಲಿ, ಭಗವಂತನಲ್ಲಿ ಕೊಡಿಸ್ಬೇಕು, ವಿಶ್ವಕ್ಕೆ ನಾನು ಕೊಡಬೇಕು ಅಷ್ಟೇ. ಕೊಡಬೇಕು ಹೇಳುವಂತ ಭಾವ, ಅದರ ಆಧಾರದಲ್ಲಿ ಎಷ್ಟು ಬೇಕು, ಚೆನ್ನಾಗಿರೋದನ್ನ ಬೇಕು ಅಷ್ಟನ್ನು ಬಾಬಾ ಕೊಡ್ತಾರೆ. ನೋಡಿ, ತಾಯಿ ಹತ್ರ ಬೇಕಾದಷ್ಟು ಆಹಾರ ಇರಬಹುದು, ಅದು ಯಾರಿಗೆ ಬೇಕು ಅದನ್ನೇ ತಾನೇ ಕೊಡ್ತಾರೆ. ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಒಂದೊಂದು ಪೇಷಂಟ್ಗಳಿಗೂ ಕೂಡ ವೆರೈಟಿ ಅಡಿಗೆ ಇರ್ತದೆ. ಅವರ ಆರೋಗ್ಯದ ಅನುಸಾರದಲ್ಲಿ ಅವ್ರಿಗೆ ಆಹಾರವನ್ನು ಕೊಡ್ತಾ ಹೋಗ್ತಾರೆ ಆತ್ಮೀಯರೇ. ಅದಕ್ಕಾಗಿ ಯಾವ ಮಗುವಿಗೆ ಯಾವ ಆಹಾರ ಕೊಡಬೇಕು, ಅವರಿಂದ ಯಾವ ಸೇವೆ ತೆಗೆದುಕೊಳ್ಬೇಕು, ಯಾರಿಗೆ ಏನೇನು ವಿಶೇಷತೆಯನ್ನು ತುಂಬಿಸಬೇಕು, ಬಾಬಾ ಜಾನ್ತಾ ಹೈ. ಕೇವಲ ನಿಮ್ಮ ಜೀವನವನ್ನ ಭಗವಂತನ ಕೈಲಿ ಕೊಡಿ. ಹೀಗೆ ಸರ್ವ ಸಾಕ್ಷಾತ್ ಬಾಪ ಮೂರ್ತ ಶ್ರೇಷ್ಠ ಆತ್ಮನಿಗೆ, ಸಾಕ್ಷಾತ್ ತಂದೆಯ ಮೂರ್ತಿ ಸ್ಪಷ್ಟ ಪ್ರತ್ಯಕ್ಷತೆ ಆಗ್ಬೇಕಂತೆ. ನೋಡಿ, ಬಾಬಾ ಇವತ್ತು ಹೊಸದು ಹೇಳ್ತಾ ಇದ್ದಾರೆ. ಏನು? ಸಾಕ್ಷಾತ್ ಬಾಪ ಮೂರ್ತಿ, ಚೈತನ್ಯ ಮೂರ್ತಿ ಅಂತ ನಾವು ಕೇಳಿದೀವಿ ಅಲ್ವಾ, ಸಾಕ್ಷಾತ್ಕಾರ ಮೂರ್ತಿ ಅಂತ ಕೇಳಿದೀವಿ. ಇವತ್ತು ಬಾಬಾ ಏನ್ ಹೇಳ್ತಿದ್ದಾರೆ? ಸಾಕ್ಷಾತ್ ಬಾಪ ಮೂರ್ತಿ, ಸ್ವತಃ ತಂದೆನೆ ಪ್ರತ್ಯಕ್ಷ ಆಗ್ಬೇಕು. ಆ ಸಮಯದಲ್ಲಿ ಕೇವಲ ನೀವು ಮೂರ್ತಿಯಾಗಿರ್ಬೇಕಂತ ಶ್ರೇಷ್ಠ ಆತ್ಮರಿಗೆ, ಸದಾ ಉಮಂಗ ಉತ್ಸಾಹದಲ್ಲಿರುವಂತಹ ತಂದೆಯ ಸಮೀಪ ಆತ್ಮರಿಗೆ, ಸದಾ ಎಲ್ಲ ಹೆಜ್ಜೆಯಲ್ಲೂ ಕೂಡ ಬಾಪ್ ಸಮಾನರಾಗಿರುವಂತಹ ಮಕ್ಕಳಿಗೆ, 4 ಕಡೆಯ ಬ್ರಾಹ್ಮಣ ಜನ್ಮದ ಶುಭಾಶಯದ ಮಕ್ಕಳಿಗೆ, ಸದಾ ಏಕಾಗ್ರತೆ ಶಕ್ತಿಯಿಂದ ಸಂಪನ್ನರಾಗಿರುವಂತ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು ಮತ್ತು ಪದಮ ಗುಣ್ ಜನ್ಮದಿನದ ಶುಭಾಶಯ. ಹಾಗಿದೆ ನಾವು ಯಾರು? ಶಿವಬಾಬಾ ಪ್ರತಿದಿನ ಪರಮಧಾಮದಿಂದ ಬಂದು ತನ್ನ ಪಾತ್ರವನ್ನ ಮಾಡಿ ಟಕ್ ಅಂತ ಮನೆಗೆ ಹೋಗ್ತಾರಲ್ಲ, ಬ್ರಹ್ಮಬಾಬನು ಅಲ್ಲಿಂದ ಬಂದ್ಬಿಟ್ಟು ಕರ್ಮವನ್ನ ಮಾಡಿ ಸೇವೆಯನ್ನ ಮಾಡಿ ವಾಪಸ್ ಹೋಗ್ತಾರಲ್ಲ, ಹಾಗೆ ನಮ್ಮದು ಕೂಡ ಪ್ರತಿ ಸೆಕೆಂಡ್ ಅವತರಿತ ಜನ್ಮ, ಅವತರಣೆ. ಅವತರಿತ ಅಂತಂದ್ರೆ ಏನು ಆದ್ಮೇಲೆ ಗೊತ್ತಿರಲಿ. ಆ ಶರೀರದಲ್ಲಿ ಬೇರೆ ಒಂದು ಆತ್ಮ ಆಲ್ರೆಡಿ ಇರುತ್ತೆ. ಬೇರೆ ಒಂದು ಆತ್ಮ ಆ ಶರೀರದಲ್ಲಿ ಪ್ರವೇಶ ಮಾಡಿ ಧರ್ಮ ಸ್ಥಾಪನೆಯನ್ನ ಮಾಡಿ ಅವತರಣ ಮಾಡ್ಬಿಟ್ಟು ಹೋಗ್ಬಿಡ್ತು. ಓಕೆನಾ? ಅವ್ರ ಕೆಲಸ ಏನು? ಅವತರಣೆ ಮಾಡೋದಷ್ಟೇನೆ. ಆ ಶರೀರದ ನಿರ್ವಹಣೆಗೆ ಅದಕ್ಕೂ ಏನು ಸಂಬಂಧ ಇಲ್ಲ ಆ ಬಂದಿರುವಂತ ಆತ್ಮನಿಗೆ. ಯೇಸು ಕ್ರಿಸ್ತನ ಆತ್ಮ ಇರ್ಬೋದು, ಗುರು ನಾನಕರ ಆತ್ಮ ಇರ್ಬೋದು, ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವಂತ ಶಿವಬಾಬನ ಆತ್ಮ ಇರ್ಬೋದು. ಬರ್ತಾರೆ, ಮುಗಿಸ್ತಾರೆ, ಹೋಗ್ತಾರೆ. ಹಾಗೆ ಇವತ್ತು ನನ್ನ ಶರೀರದ ಸಂಪೂರ್ಣ ಜವಾಬ್ದಾರಿ ಶಿವಬಾಬಾ, ನನಗೆ ಸಂಬಂಧ ಇಲ್ಲ, ಎಲ್ಲವನ್ನು ಅವ್ರಿಗೆ ಕೊಟ್ಬಿಟ್ಟಿದೆ, ನನಗೇನು ಗೊತ್ತಿಲ್ಲ ಅದು. ಓಕೆ, ಬರ್ತೇನೆ, ಬಾಬಾ ಮಾಡುವಂತ ಪಾತ್ರವನ್ನು ನೋಡ್ತೇನೆ, ವಾಪಸ್ ಹೋಗ್ತೇನೆ ಅಷ್ಟೇ. ಅವತರಿತ ಅಷ್ಟೇ. ಇಲ್ಲಿ ಸಂಪೂರ್ಣ ಜವಾಬ್ದಾರಿನ ಭಗವಂತನಿಗೆ ಕೊಡಿ, ಭಗವಂತನಿಗಲ್ಲಿ ಕೊಡಿಸಿ. ಆದ್ಮೇಲೆ ಕೇಳೋದು ತುಂಬಾ ಇಷ್ಟ, ಕೇಳೋದು ತುಂಬಾ ಸಹಜ ಅಂತ ಅನ್ಸತ್ತೆ, ಅದ ಪ್ರಾಕ್ಟಿಕಲಿ ಮಾಡೋದು ಅಷ್ಟು ಸಹಜ ಇಲ್ಲ.
ಓಕೆ. ಓಂ ಶಾಂತಿ.